ಧರ್ಮಸ್ಥಳದಲ್ಲಿ ಜ್ಞಾನಪಥ ಮತ್ತು ಜ್ಞಾನರಥ ಕೃತಿಗಳ ಲೋಕಾರ್ಪಣೆ, ಅಂಚೆ ಕುಂಚ ಸ್ಪರ್ಧೆ ವಿಜೇತರಿಗೆ ಪುರಸ್ಕಾರ ಸಮಾರಂಭ. ಖ್ಯಾತ ಚಲನಚಿತ್ರ ನಿರ್ದೇಶಕ ವಿ ನಾಗೇಂದ್ರ ಪ್ರಸಾದ್ ಅವರು ಇದೇ ಆಗಸ್ಟ್ 19ರಂದು ಧರ್ಮಸ್ಥಳದಲ್ಲಿ ಮಹೋತ್ಸವ ಸಭಾಭವನದಲ್ಲಿ ಶಾಂತಿವನ ಟ್ರಸ್ಟ್ ಆಶ್ರಯದಲ್ಲಿ ಶಾಲೆಗಳಲ್ಲಿ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯಲ್ಲಿ ಪ್ರಕಟಿಸಿದ ಜ್ಞಾನಪಥ ಮತ್ತು ಜ್ಞಾನರಥ ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡುತ್ತಾ, ಪುಸ್ತಕಗಳು ಸಾರ್ಥಕ ಬದುಕಿಗೆ ದಾರಿದೀಪ, ನೈತಿಕ ಶಿಕ್ಷಣ ಪ್ರಸ್ತುತ ಸಮಾಜಕ್ಕೆ ಅನಿವಾರ್ಯವಾಗಿದೆ. ಪುಸ್ತಕಗಳು ಸಾರ್ಥಕ ಬದುಕಿಗೆ ದಾರಿದೀಪವಾಗಿವೆ. ಜ್ಞಾನ ದೇವಿಗೆಯಾದ ಪುಸ್ತಕಗಳು ಉತ್ತಮ ಹಾಗೂ ಉಪಯುಕ್ತ ಜೀವನ ಸಂಗಾತಿಯಾಗಿದ್ದು, ನೈತಿಕ ಪುಸ್ತಕಗಳಲ್ಲಿರುವ ಲೇಖನಗಳು ಸಾರ್ಥಕ ಬದುಕಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ನೀಡುತ್ತವೆ ಎಂದು ಅವರು ಶ್ಲಾಘಿಸಿ ಅಭಿನಂದಿಸಿದರು. ಶ್ರೀ ಮಂಜುನಾಥ ಚಲನಚಿತ್ರ ತಾನು ಬಾಲ್ಯದಿಂದಲೂ ಧರ್ಮಸ್ಥಳದ ಪರಮ ಭಕ್ತನಾಗಿದ್ದು, ಕೆಲವು ವರ್ಷಗಳ ಹಿಂದೆ ಸುಮಾರು 3 ತಿಂಗಳು ಧರ್ಮಸ್ಥಳ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ವಾಸ್ತವ್ಯವಿದ್ದು ಶ್ರೀ ಮಂಜುನಾಥ ಚಲನಚಿತ್ರ ನಿರ್ಮಾಣ ಮಾಡಿರುವ ಸವಿ ನೆನಪನ್ನು ಸ್ಮರಿಸಿದರು. ಧರ್ಮಸ್ಥಳಕ್ಕೆ ಬಂದು ಪ್ರಥಮವಾಗಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದು ಶ್ರೀ ಮಂಜುನಾಥ ಚಲನಚಿತ್ರ ತಯಾರಿಸುವ ಬಗ್ಗೆ ಅನುಮತಿ ಕೋರಿದಾಗ ಬಹಳ ನಿರೀಕ್ಷೆಯಲ್ಲಿದ್ದ ಅವರಿಗೆ ಆಶ್ಚರ್ಯವಾಯಿತು. ಹೆಗ್ಗಡೆಯವರು ತಕ್ಷಣ ಶ್ರೀ ಮಂಜುನಾಥ ದೇವರನ್ನು ವ್ಯಾಪಾರೀಕರಣ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ಆದರೂ ದೇವರನ್ನು ಪ್ರಾರ್ಥಿಸಿ ತನ್ನ ದೃಢ ಸಂಕಲ್ಪ ನೆರವೇರಿಸಲು ಪ್ರಯತ್ನಿಸಿದರು. ಚಲನಚಿತ್ರ ನಿರ್ಮಾಣಕ್ಕೆ ಭಗೀರಥ ಪ್ರಯತ್ನ ಮಾಡಿದರು. ವಿಶೇಷವಾಗಿ ಜೈನ ಧರ್ಮದ ಬಗ್ಗೆ ವಿಶೇಷ ಗೌರವ, ಆದರ ಹೊಂದಿದ ಅವರು ಆಳವಾದ ಅಧ್ಯಯನ ಮಾಡಿ ಮಾಹಿತಿ ಕಲೆ ಹಾಕಿದರು. ಕನ್ನಡದ ಆದಿಕವಿ ಪಂಪನಿಂದ ಹಿಡಿದು ರನ್ನ, ಜನ್ನ, ಪೊನ್ನರ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾದ ಚಲನಚಿತ್ರದಲ್ಲಿ ತಾನು ನಷ್ಟ ಅನುಭವಿಸಬೇಕಾಯಿತು ಎಂದು ಸಿಹಿ ಕಹಿ ಅನುಭವವನ್ನು ಹಂಚಿಕೊಂಡರು. ಈ ಮುಖ್ಯ ಅತಿಥಿಗಳಾಗಿ ಶುಭಾಶಂಸನೆ ಮಾಡಿದ ಚಲನಚಿತ್ರ ನಟ ದತ್ತಣ್ಣ ದತ್ತಾತ್ರೇಯ HD, ಮನೆಯ ವಾತಾವರಣದಿಂದಲೇ ಉತ್ತಮ ಸಂಸ್ಕಾರ ಮೂಡಿ ಬರಬೇಕು. ಜೀವ ದೊಡ್ಡದಲ್ಲ, ಜೀವನ ದೊಡ್ಡದು. ಮೊದಲು ನಾವು ಯಾರು ಎಂಬುದನ್ನು ಅರಿತುಕೊಂಡು ನವ ಚೈತನ್ಯವನ್ನು ಹೊಂದಬೇಕು. ಸಜ್ಜನರ ಸತ್ಸಂಗ ಹಾಗೂ ಉತ್ತಮ ಪುಸ್ತಕಗಳನ್ನು ಓದುವುದರಿಂದ ಮಾನವೀಯ ಮೌಲ್ಯಗಳೊಂದಿಗೆ ಉತ್ತಮ ಸಂಸ್ಕಾರ ಮೂಡಿ ಬರುತ್ತದೆ ಎಂದು ಅಭಿಪ್ರಾಯ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡುತ್ತಾ, ವಿದ್ಯಾರ್ಥಿಗಳು ದೇಶದ ಮುಂದಿನ ಜನಾಂಗವಾಗಿದ್ದು ಅವರ ಉಜ್ವಲ ಭವಿಷ್ಯ ರೂಪಿಸಲಿಕ್ಕಾಗಿ ಶಾಲೆಗಳಲ್ಲಿ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ. ಸ್ವಾಮಿ ವಿವೇಕಾನಂದರ ಕಥೆ ಓದಿದ ಪುಸ್ತಕದ ಅನುಭವವನ್ನು ಬದುಕಿನಲ್ಲಿ ಅಳವಡಿಸಿದಾಗ ಜೀವನ ಪಾವನವಾಗುತ್ತದೆ. ಪಂಚೇಂದ್ರಿಯಗಳ ನಿಯಂತ್ರಣದೊಂದಿಗೆ ವಿದ್ಯಾರ್ಥಿಗಳು ದುಶ್ಚಟದಿಂದ ದೂರವಿದ್ದು ಸಮಾಜದ ಅಮೂಲ್ಯ ಆಸ್ತಿಯಾಗಿ ರೂಪುಗೊಳ್ಳಬೇಕು. ಆಗ ಮಾತ್ರ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು. ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆ ಅವರು, ಡಿ ಹರ್ಷೇಂದ್ರ ಕುಮಾರ್ ಮತ್ತು ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಅಂಚೆ ಕುಂಚ ಸ್ಪರ್ಧೆಯ ವಿಜೇತರಿಗೆ ಪುರಸ್ಕಾರ ನೀಡಲಾಯಿತು. ಶಾರದಾ ಮಣಿಶೇಖರ್ ನೇತೃತ್ವದಲ್ಲಿ ಮಂಗಳೂರಿನ ಸನಾತನ ನಾಟ್ಯಾಲಯದ ಕಲಾವಿದರಿಂದ ಸುಶ್ರಾವ್ಯ ಗಾಯನ ಮತ್ತು ನೃತ್ಯ ಪ್ರದರ್ಶನ ಸಮಾರಂಭಕ್ಕೆ ವಿಶೇಷ ಮೆರುಗು ನೀಡಿತು. ಶಾಂತಿವನ ಟ್ರಸ್ಟ್ ಕಾರ್ಯದರ್ಶಿ ಶ್ರೀ ವಿ ಸೀತಾರಾಮ ತೋಳ್ಪಡಿತಾಯರು ಧನ್ಯವಾದವಿತ್ತರು. ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕ ಡಾಕ್ಟರ್ ಶಶಿಕಾಂತ್ ಜೈನ್ ಸ್ವಾಗತಿಸಿದರು. ಬಿಟ್ಟು ಶಾಲಾ ಶಿಕ್ಷಕ ನಿಶಾಂತ್ ಕಾರ್ಯಕ್ರಮ ನಿರ್ವಹಿಸಿದರು. ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಸಮಾಪನಗೊಂಡಿತು.
नाथं शिवं शिवं डं 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 ढक्कादिनादनवताण्डवडम्बरं तद्धिम्मि तगधिम्मि दिद्धिम्मि धिमि धिम्मि सङ्गीतसाहित्यसुमगमनबम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासं प्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दनन्दं महाटाटहासं जटाजूटरङ्गैकगङ्गासुचित्रं जलद्उग्रनेत्रं सुमित्रं सुगोत्रं महाकाशभासं महाभानुलिङ्गं महाबभ्रुवर्णं सुवर्णं प्रवर्णम् सौराष्ट्रसुन्दरं सोमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरम् अमरलिङ्गेश्वरं वामलिङ्गेश्वरं काशीविश्वेश्वरं परं ग्रीष्मेश्वरं त्रयम्बकाधीश्वरं नागलिङ्गेश्वरं श्री केदारलिङ्गेश्वरम् अग्निलिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च ಮೂವತ್ತೊಂದನೇ ವರ್ಷದ ಜ್ಞಾನಪಥ ಮತ್ತು ಜ್ಞಾನರಥ 2025ನೇ ಸಾಲಿನ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ 22ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭ ಇದೀಗ ಕೆಲವೇ ಕ್ಷಣಗಳಲ್ಲಿ ನೆರವೇರಲಿಕ್ಕಿದೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ದಿವ್ಯ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳಾಗಿರ್ತಕ್ಕಂತಹ ಗೌರವಾನ್ವಿತ ಮಾತೃಶ್ರೀ ಹೇಮಾವತಿ ಅಮ್ಮನವರು, ಅದೇ ರೀತಿ ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಗೌರವ ಉಪಸ್ಥಿತಿಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ನೆರವೇರಲಿಕ್ಕಿದೆ. 31ನೇ ವರ್ಷದ ಜ್ಞಾನಪಥ ಮತ್ತು ಜ್ಞಾನರಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಚಲನಚಿತ್ರ ಸಾಹಿತಿಗಳು, ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂತಹ ಗೌರವಾನ್ವಿತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ತಮ್ಮ ದಿವ್ಯ ಹಸ್ತದಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಹಾಗೂ 22ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ರಂಗಭೂಮಿ ಮತ್ತು ಕಿರುತೆರೆ ಹಾಗೂ ಚಲನಚಿತ್ರ ನಟರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂತಹ ಹಿರಿಯರಾದ ಶ್ರೀಯುತ ದತ್ತನ್ನರವರು ತಮ್ಮ ದಿವ್ಯ ಹಸ್ತದಿಂದ ವಿಜೇತರಿಗೆ ಪುರಸ್ಕಾರ ಸಮಾರಂಭವನ್ನು ನೆರವೇರಿಸಿಕೊಡಲಿದ್ದಾರೆ. ಪ್ರಮುಖ ಅಭ್ಯಾಗತರಾಗಿ ಉಡುಪಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಉಪನಿರ್ದೇಶಕರು ಆಗಿರ್ತಕ್ಕಂತಹ ಶ್ರೀಯುತ ಲೋಕೇಶ್ ಸಿ ಅವರು ಗೌರವ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನಾತನ ನಾಟ್ಯಾಲಯ ಮಂಗಳೂರು ಇವರಿಂದ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ.
ಈ ಸಂದರ್ಭದಲ್ಲಿ ಚಿತ್ರಕಲಾ ಮಹಾವಿಶ್ವವಿದ್ಯಾಲಯ ಹೂವಿನ ಹಿಪ್ಪರಗಿ ಬಾಗೇವಾಡಿ ವಿಜಯಪುರ ಜಿಲ್ಲೆಯ ಉಪನ್ಯಾಸಕರಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ರಮೇಶ್ ಸಾಸನೂರು ಇವರು ಕುಂಚ ಪ್ರದರ್ಶನವನ್ನು ಕೂಡ ನೆರವೇರಿಸಿಕೊಡಲಿದ್ದಾರೆ. ಆಗಮಿಸಿದಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳನ್ನು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀ ವಿ ಸೀತಾರಾಮ ತೋಳ್ಪಡ್ತಾಯ ಹಾಗೆ ಶಾಂತಿವನ ಟ್ರಸ್ಟ್ನ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕರು ಆಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಐ ಶಶಿಕಾಂತ್ ಜೈನ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸಾಹಿತ್ಯಾಭಿಮಾನಿಗಳನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಲಿದ್ದಾರೆ. ವಿ ಹೆಗ್ಗಡೆಯವರು, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗಿದ್ದಾರೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ಸಾಹಿತಿಗಳು, ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಹಿರಿಯರಾದ ಶ್ರೀಯುತ ದತ್ತಣ್ಣರವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೀರೇಂದ್ರ ಹೆಗ್ಗಡೆಯವರ ಪಾದಕಮಲಗಳಿಗೆ ಶಿರಬಾಗುತ್ತಾ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಪೂಜ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನವನ್ನು ಬೇಡುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಶಿರಬಾಗುತ್ತಾ ಯೋಗ ಮತ್ತು ಮೌಲ್ಯ ಶಿಕ್ಷಣ ಆಧುನಿಕ ಯುಗದ ಅಗತ್ಯಗಳಲ್ಲೊಂದು, ಎಲ್ಲ ಶಿಕ್ಷಣ ತಜ್ಞರಿಂದ ಪ್ರತಿಪಾದಿಸಲ್ಪಡುತ್ತದೆ. ಇಂತಹ ಶಾಲೆ, ಕಾಲೇಜು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ 22ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭ ಇದೀಗ ಪ್ರಾರಂಭವಾಗಲಿಕ್ಕಿದೆ. ಗೌರವಾನ್ವಿತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದರವರು ರಚಿಸಿ ಹಾಡಿರುವ ಪ್ರಖ್ಯಾತಿಗೊಂಡಿರ್ತಕ್ಕಂಥ ಹಾಡು. ಈ ಹಾಡನ್ನು ಸ್ವತಃ ಸೀತಾರಾಮ್ ತೋಳ್ಪಡ್ತಾಯರವರು ಈ ಕಾರ್ಯಕ್ರಮಕ್ಕಾಗಿ ಆಯ್ಕೆ ಮಾಡಿದ್ದಾರೆ. ಇದೀಗ स्मरहराय च पुरहराय च रुद्राय च भद्राय च इन्द्राय च नित्याय निद्राय च महाप्राणदीपं शिवं शिवं भजे मञ्जुनाथं शिवं शिवं
ಡಂ 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 ಢಕ್ಕಾದಿನಾದನವತಾಂಡವ ಡಂಬರಂ ತದ್ಧಿಮ್ಮಿ ತಗಧಿಮ್ಮಿ ದಿದ್ಧಿಮ್ಮಿ ಧಿಮಿ ಧಿಮ್ಮಿ ಸಂಗೀತ ಸಾಹಿತ್ಯ ಸುಮಗಮನ ಬಂಬರಂ ಓಂಕಾರ ಹ್ರೀಂಕಾರ ಶ್ರೀಂಕಾರ ಐಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರಂ ಋಗ್ವೇದಮಾದ್ಯಂ ಯಜುರ್ವೇದ ವೇದ್ಯಂ ಸಾಮಪ್ರಗೀತಂ ಅಥರ್ವ ಪ್ರಭಾತಂ ಪುರಾಣೇತಿಹಾಸಂ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚೈಕಸೂತ್ರಂ ವಿಬುದ್ಧಂ ಸುಸಿದ್ಧಂ ನಕಾರಂ ಮಕಾರಂ ಸಿಕಾರಂ ಬಕಾರಂ ಯಕಾರಂ ನಿರಾಕಾರ ಸಾಕಾರ ಸಾರಂ ಮಹಾಕಾಲಕಾಲಂ ಮಹಾನೀಲಕಂಠಂ ಮಹಾನಂದನಂದಂ ಮಹಾಟಾಟಹಾಸಂ ಜಟಾಜೂಟರಂಗೈಕ ಗಂಗಾ ಸುಚಿತ್ರಂ ಜಲದ್ಭುಗ್ರನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶಭಾಸಂ ಮಹಾಭಾನುಲಿಂಗಂ ಮಹಾಬಭ್ರವರ್ಣಂ ಸುವರ್ಣಂ ಪ್ರವರ್ಣಂ ಸೌರಾಷ್ಟ್ರಸುಂದರಂ ಸೋಮನಾಥೇಶ್ವರಂ ಶ್ರೀಶೈಲಮಂದಿರಂ ಶ್ರೀಮಲ್ಲಿಕಾರ್ಜುನಂ ಉಜ್ಜಯಿನಿಪುರಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ವಾಮಲಿಂಗೇಶ್ವರಂ ಕಾಶಿವಿಶ್ವೇಶ್ವರಂ ಪರಂ ಗ್ರೀಶ್ವೇಶ್ವರಂ ತ್ರೈಂಬಕಾಧೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ ಅಗ್ನಿಲಿಂಗಾತ್ಮಕಂ ಜ್ಯೋತಿಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರವರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರವರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರವರಂ ಜ್ಯೋತಿಂ सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च ಯೋಜನೆಯ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಐ ಶಶಿಕಾಂತ್ ಜೈನ್ರವರು ಹಾಗೂ ಗಣ್ಯರೇ, 1990ರಲ್ಲಿ ಶಾಂತಿವನ್ ಟ್ರಸ್ಟ್ ಮೂಲಕ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಆರಂಭ ಆಯಿತು. ಮೊದಲಿಗೆ ಬೆಳ್ತಂಗಡಿ ತಾಲೂಕಿನ ಶಿಕ್ಷಕರಿಗೆ ಪ್ರಾಯೋಗಿಕವಾಗಿ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ನಾವು ತರಬೇತಿ ನೀಡಿದ್ವಿ, ಸುಮಾರು 250 ಶಿಕ್ಷಕರಿಗೆ. ಇದರ ಪ್ರತಿಫಲವನ್ನು ಮನಗಂಡಂಥ ಶಿಕ್ಷಣ ಇಲಾಖೆ ಇಡೀ ರಾಜ್ಯಾದ್ಯಂತ ವಿಸ್ತಾರ ಮಾಡಬೇಕನ್ನುವ ಆದೇಶ ನಮ್ಗೆ ಕೊಡ್ತು. ಇದೀಗ 4189 ಶಿಕ್ಷಕರಿಗೆ ಇಡೀ ರಾಜ್ಯಾದ್ಯಂತ ಯೋಗ ಮತ್ತು ಮೌಲ್ಯ ಶಿಕ್ಷಣವನ್ನು ನಾವು ಕೊಟ್ಟಿದ್ದೇವೆ. ವಿಶೇಷವಾಗಿ ಪ್ರತಿ ವರ್ಷ ಮೌಲ್ಯ ಶಿಕ್ಷಣದ ಪುಸ್ತಕವನ್ನು ಮುದ್ರಣ ಮಾಡಿ ಮಕ್ಕಳಿಗೆ ವಿತರಣೆ ಮಾಡುವಂಥದ್ದು. ಇಲ್ಲಿವರೆಗೆ 4,98,000 ಕುಂಚ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ. ಇದರ ಜೊತೆಗೆ 54 ಪುಸ್ತಕಗಳು ಲೋಕಾರ್ಪಣೆಗೊಂಡು 24,23,000 ಪ್ರತಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ. ಈ ವರ್ಷ ಜ್ಞಾನರಥ ಮತ್ತು ಜ್ಞಾನಪಥ ಅನ್ನುವಂಥ ಪುಸ್ತಕಗಳು ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಲಿಕ್ಕೆ ಆಗಮಿಸಿರುವಂತಹ ಪೂಜ್ಯ ಕಾವಂದರನ್ನು ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಪುಸ್ತಕದ ರೂಪುರೇಷೆಯನ್ನು ನಮಗೆಲ್ಲ ಮನದಟ್ಟು ಮಾಡುವವರು ಶ್ರೀಮತಿ ಹೇಮಾವತಿ ವಿ ಹೆಗಡೆಯವರು. ಇವರನ್ನು ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. 2 ರಾಷ್ಟ್ರೀಯ ಪ್ರಶಸ್ತಿ, 2 ರಾಜ್ಯ ಪ್ರಶಸ್ತಿ ಪಡೆದಂಥ ಗೌರವಾನ್ವಿತ ಶ್ರೀ ದತ್ತಣ್ಣ ಅವರು. ಪ್ರತಿ ವರ್ಷ ನಾವು ಸಾಹಿತಿಗಳನ್ನು ಇಲ್ಲಿಗೆ ಬರಮಾಡಿಕೊಂಡು ಮಕ್ಕಳಿಗೆ ಪರಿಚಯ ಮಾಡಿಸಿ ಅವರ ಮೂಲಕ ಸಂಸ್ಕಾರ ಮತ್ತು ಮೌಲ್ಯದ
ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಮಾನ್ಯ ದತ್ತಣ್ಣವರನ್ನು ಕ್ಷೇತ್ರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಸುಮಾರು 5,000 ಚಲನಚಿತ್ರ ಗೀತೆಗಳನ್ನು ರಚನೆ ಮಾಡಿ ರಾಜ್ಯ ಪ್ರಶಸ್ತಿ ಪಡೆದಂತಹ ಗೌರವಾನ್ವಿತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದರವರು ಇವತ್ತಿನ ಕೃತಿ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅವರನ್ನು ಕ್ಷೇತ್ರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಸ್ವಾಗತಿಸಿದ್ದೇನೆ. ಸೂಕ್ಷ್ಮವನ್ನು ಗಮನಿಸಿ ನಮಗೆಲ್ಲ ಮಾರ್ಗದರ್ಶನ ನೀಡುವಂಥ ಗೌರವಾನ್ವಿತ ಹರ್ಷಣ್ಣನವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಸುಪ್ರಿಯ ಹರ್ಷೇಂದ್ರ ಕುಮಾರ್ ಅವರನ್ನು ಸಹ ಭಕ್ತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಯರಾದ ಗೌರವಾನ್ವಿತ ಸೀತಾರಾಮ ತೋಳ್ಪಡಿತಾಯ ಅವರನ್ನು ಸಹ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ನಮ್ಮ ಶಾಂತಿವನದ ಚಿಕಿತ್ಸಾಲಯದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಮತ್ತು ಎಲ್ಲ ವೈದ್ಯಕೀಯ ತಂಡದವರು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ಶಿಕ್ಷಕರು, ವಿಜೇತ ವಿದ್ಯಾರ್ಥಿಗಳು ಇವರನ್ನೆಲ್ಲ ಒಂದೇ ಮಾತಿನಲ್ಲಿ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಕುಂಚದ ಮೂಲಕ ಚಿತ್ರ ಬಿಡಿಸುವಂಥ ಶ್ರೀ ರಮೇಶ್ ಸಾಸನೂರು, ವಿಜಯಪುರ ಜಿಲ್ಲೆ ಇವರು ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಗಾಯನ ಮತ್ತು ನೃತ್ಯ ನಡೀಲಿಕ್ಕಿದೆ. ಸನಾತನ ನಾಟ್ಯಾಲಯ ಮಂಗಳೂರು, ಇಲ್ಲಿ ಎಲ್ಲ ಕಲಾವಿದರು ಮತ್ತು ನಿರ್ದೇಶಕರು ಆಗಮಿಸಿದರೆ ಅವರನ್ನು ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಜನಮಾನಸಕ್ಕೆ ತಲುಪಿಸುವಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಗೌರವದಿಂದ ಸ್ವಾಗತ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾವಂದರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಳದ ಮನೆಗಾರರಾಗಿರುವಂಥ ಶ್ರೀಯುತ ವಸಂತ್ ಭಟ್ರವರು ಗೌರವಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರ್ತಕ್ಕಂತಹ ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳಾದ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಶಿಕ್ಷಕಿ ಪದ್ಮಶ್ರೀ ಅವರು ಗೌರವಾರ್ಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. 22ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಮಾಡಲಿರುವ ಕಿರುತೆರೆ ಹಾಗೂ ಚಲನಚಿತ್ರ ನಟರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ಹಿರಿಯರಾದ ಶ್ರೀ ದತ್ತಣ್ಣರವರಿಗೆ ಗೌರವಾನ್ವಿತ ಶ್ರೀಯುತ ಭುಜಬಲಿ ಸರ್ ಅವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಪುಸ್ತಕಗಳ ಲೋಕಾರ್ಪಣೆ ಮಾಡಲಿರುವ ಚಲನಚಿತ್ರ ಸಾಹಿತಿಗಳು, ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದರವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾರುಪತ್ಯಗಾರರಾದ ಶ್ರೀ ಲಕ್ಷ್ಮೀನಾರಾಯಣರವರು ಗೌರವಾರ್ಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಶಿಕ್ಷಕಿ ಶ್ರೀಮತಿ ಸನ್ಮತಿ ಅವರು ಗೌರವಾರ್ಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಶಿಕ್ಷಕಿ ಸನ್ಮತಿ ಇವರು ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಗೌರವಾರ್ಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀ ನಾಗೇಂದ್ರ ಪ್ರಸಾದ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಯಮುನಾ ನಾಗೇಂದ್ರ ಪ್ರಸಾದ್ ಅವರಿಗೆ ಶಿಕ್ಷಕಿ ದೀಕ್ಷಾರವರು ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಮೂವತ್ತೊಂದನೇ ವರ್ಷದ ಜಾನಪದ ಮತ್ತು ಜ್ಞಾನರಥ ನೈತಿಕ ಮೌಲ್ಯಾಧಾರಿತ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ಚಲನಚಿತ್ರ ಸಾಹಿತಿಗಳು, ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಕವಿರತ್ನ ಬಿರುದು ಪಡೆದುಕೊಂಡಿರ್ತಕ್ಕಂತಹ ಸಾಹಿತಿಗಳು, 100ಕ್ಕೂ ಹೆಚ್ಚು ಚಲನಚಿತ್ರಗಳು, 100ಕ್ಕೂ ಹೆಚ್ಚು ಭಕ್ತಿ, ಜಾನಪದ, ಶಾಸ್ತ್ರೀಯ, ದೇಶಭಕ್ತಿ ಆಲ್ಬಮ್ಗಳು, 50ಕ್ಕೂ ಹೆಚ್ಚು ಟಿವಿ ಧಾರಾವಾಹಿಗಳಿಗೆ, 3000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ನವೀನ ಚಲನಚಿತ್ರ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಸಾಹಿತ್ಯ ಸಂವರ್ಧನ ಪ್ರಶಸ್ತಿ, ಕಲಾ ಕೌಸ್ತುಭ ಪ್ರಶಸ್ತಿಯ ಜೊತೆಗೆ ಇನ್ನೂ ಹಲವಾರು ಪ್ರಮುಖ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂತಹ ಗೌರವಾನ್ವಿತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದರವರು ತಮ್ಮ ದಿವ್ಯ ಹಸ್ತದಿಂದ 31ನೇ ವರ್ಷದ ಜ್ಞಾನಪಥ ಮತ್ತು ಜ್ಞಾನರಥ ಪುಸ್ತಕವನ್ನು ಪೂಜ್ಯರ ಸಮಕ್ಷಮದಲ್ಲಿ ಲೋಕಾರ್ಪಣೆಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.
31ನೇ ವರ್ಷದ ಜ್ಞಾನಪಥ ಮತ್ತು ಜ್ಞಾನರಥ ಪುಸ್ತಕ ಇದೀಗ ಬಿಡುಗಡೆಗೊಳ್ಳುತ್ತಿದೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದರವರು ಜ್ಞಾನಪಥ ಮತ್ತು ಜ್ಞಾನರಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೀಗ ನೆರವೇರಿಸಿದ್ದಾರೆ. ಮೂವತ್ತೊಂದನೇ ವರ್ಷದ ಜ್ಞಾನಪಥ ಮತ್ತು ಜ್ಞಾನರಥ ಪುಸ್ತಕವನ್ನು ತಮ್ಮ ದಿವ್ಯ ಹಸ್ತದಿಂದ ಲೋಕಾರ್ಪಣೆ ಮಾಡಿದಂತಹ ಗೌರವಾನ್ವಿತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದರವರಿಂದ ಇದೀಗ ಶುಭ ನುಡಿಗಳು. ಭಾಗಗಳಲ್ಲಿ ಭಕ್ತಾದಿಗಳನ್ನು ಹೊಂದಿರುವಂಥ ಮಹಾನ್ ಶ್ರದ್ಧಾ ಕೇಂದ್ರದ ಭಗವಂತ ಶ್ರೀ ಮಂಜುನಾಥೇಶ್ವರನ ಪಾದಗಳಿಗೆ ನಮಿಸುತ್ತಾ, ಕ್ಷೇತ್ರಪಾಲಕ ಅಣ್ಣಪ್ಪನ ಪಾದಗಳಿಗೆ ಹಾಗೂ ನಿರ್ವಾಣದಲ್ಲಿ ನಿಂತು ನೈತಿಕ ಮೌಲ್ಯವನ್ನು ಸಾರ್ತಾ ಇರುವ ಬಾಹುಬಲಿಯ ಪಾದಪದ್ಮಗಳಿಗೆ ವಂದಿಸಿ ಇಂದಿನ ಈ ಸಭೆಯನ್ನು ತೇಜೋಪುಂಜವಾಗಿ ಬೆಳಗಲಿಕ್ಕೆ ಇಲ್ಲಿ ಧಾವಿಸಿರುವಂಥ ಪೂಜ್ಯ ಶ್ರೀ ಖಾವಂದರ ಪಾದಗಳಿಗೆ ನಮಿಸುತ್ತಾ, ಹೇಮಾವತಿ ಅಮ್ಮನವರಿಗೂ ನಮಿಸುತ್ತಾ ಮತ್ತು ವೇದಿಕೆಯಲ್ಲಿ ಇರುವ ಆತ್ಮೀಯರು, ನಾಡಿನ ಬಹು ಜನಪ್ರಿಯ ಕಲಾವಿದರು ಆದಂಥ ಶ್ರೀ ದತ್ತಣ್ಣನವರಿಗೆ ಹಾಗೂ ವೇದಿಕೆಯ ಸೀತಾರಾಮ ತೊಳ್ಪಾಡಿಯವರಿಗೆ, ಕರೆಕ್ಟಾ, ಶಶಿಕಾಂತ್ ಜೈನ್ ಅವರಿಗೆ ಮತ್ತು ಪ್ರಿಯಾ ಮೇಡಮ್ ಅವರಿಗೆ ಎಲ್ರಿಗೂ ನಮಿಸುತ್ತಾ ಮತ್ತು ಭಾಳ ಮುಖ್ಯವಾಗಿ ಈ ಸಂಸ್ಥೆಯ ಎಲ್ಲ ಅಧ್ಯಾಪಕ ವರ್ಗ, ಸಿಬ್ಬಂದಿ ವರ್ಗ, ಅಧ್ಯಾಪಕೇತರ ವರ್ಗ ಮತ್ತು ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಶುಭ ನುಡಿಗಳನ್ನು ಹೇಳಲಿಕ್ಕೆ ಕರೆದರು. ಇಲ್ಲಿ ಎಲ್ಲವೂ ಶುಭವೇ. ನಾನು ಬಹುಶಃ ಇಷ್ಟು ವರ್ಷದ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ನಾಡಿನಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳು ಓಡಾಡ್ತಿರ್ತೀವಿ. ನೈತಿಕ ಮೌಲ್ಯವನ್ನು ಕುರಿತೇ ಒಂದು ಪುಸ್ತಕ ಬಿಡುಗಡೆ ಮಾಡೋದು, ಅದು ಮಕ್ಕಳ ಜೊತೆ, ಇಂಥದ್ದೊಂದು ಆಲೋಚನೆಗೆ ಮೊದಲಿಗೆ ನನ್ನ ಅಭಿನಂದನೆಗಳು. ಮಕ್ಕಳಿಗೆ ಶಾಲಾ ಪಠ್ಯದ ಜೊತೆಗೆ ಯೋಗ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಹೀಗೆ ಬೇರೆ ಬೇರೆ ಎಲ್ಲ ಸಹಜ. ನೈತಿಕ ಮೌಲ್ಯವನ್ನು ಸಹಜವಾಗಿ ಮಾತ್ರ ಅಲ್ಲದೆ ಅದನ್ನು ಒಂದು ವರ್ಷದಲ್ಲಿ ಒಂದು ರೀತಿ ಸಬ್ಜೆಕ್ಟ್ ರೀತಿ ಅದಕ್ಕೊಂದು ಜ್ಞಾನರಥ ಮತ್ತು ಜ್ಞಾನಪಥ ಎರಡು ಪುಸ್ತಕಗಳನ್ನು ನಾನು ಈಗಾಗಲೇ ಕೃತಿಯನ್ನು ನನಗೆ ಕೊಟ್ಟರು. ಬಿಡುಗಡೆಗೆ ಮುಂಚೆ ಅದನ್ನು ಓದಿದೆ. ನನಗೆ ನಿಜಕ್ಕೂ ವಿಸ್ಮಯ. ಬಹಳ ಮುಖ್ಯವಾದ ಈ ಕಾಲದ ತುರ್ತು ಇದು ಅಂತ ನಾನು ಭಾವಿಸ್ತೀನಿ. ಇಂಥ ಪುಸ್ತಕಗಳು ಈ ಕಾಲದ ವಿದ್ಯಾರ್ಥಿ ಮಿತ್ರರಿಗೆ ಇದನ್ನು ಬಹಳ ಮುಖ್ಯವಾಗಿ ಹೇಳಿಕೊಡ್ಬೇಕಾದಂಥ ಅನಿವಾರ್ಯ ಇದೆ. ಯಾಕೆಂದರೆ ನಾವು ಈಗ ಜಗತ್ತಿಗೆ ತೆರೆದುಕೊಂಡಿದ್ದೀವಿ. ಮುಂಚೆ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಇದ್ವಿ. ನಮ್ಮ ಮೇಷ್ಟ್ರೇ ನಮಗೆ ಎಲ್ಲವೂ ಅವರೇ ಗೂಗಲ್ ಆಗಿದ್ದರು. ನಮ್ಮ ಏನೇ ಸಮಸ್ಯೆ, ಏನೇ ಪ್ರಶ್ನೆ ಇದ್ದರೂ ನಮ್ಮ ಮೇಷ್ಟ್ರು ಮಾತ್ರ ಇದ್ದರು. ಆದರೆ ಈಗ ಎಲ್ಲರ ಕೈಯಲ್ಲೂ ವಿಶ್ವವಿದ್ಯಾಲಯಗಳೇ ಸೇರ್ಕೊಂಡ್ಬಿಟ್ಟಿದೆ ಮೊಬೈಲ್ ಮೂಲಕ. ಹಾಗಾಗಿ ನಾವು ಜಗತ್ತಿಗೆ ತೆರೆದುಕೊಂಡಿದ್ದೀವಿ. ಅದು ಒಳ್ಳೆಯ ವಿಷಯವೇ. ಆದರೆ ಜಗತ್ತಿಗೆ ತೆರೆದುಕೊಳ್ತಾ ನಮ್ಮದಲ್ಲದ್ದು ಏನೇನನ್ನೋ ಕಲಿಯುವ, ನೋಡುವ ಅಥವಾ ನಮಗೇ ಗೊತ್ತಿಲ್ಲದೆ ಅದು ನಮ್ಮ ಕಣ್ಣು ಮುಂದೆ ಬರುವಂಥ ವ್ಯವಸ್ಥೆಯ ಜೊತೆ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಮಗೆ ಏನು ಬೇಕು ಅನ್ನೋದನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಇಂತಹ ಪುಸ್ತಕಗಳು, ಜ್ಞಾನರಥ, ಜ್ಞಾನಪಥದಂಥ ಪುಸ್ತಕಗಳು ಒಂದು ದಾರಿದೀವಿಗೆಯಾಗಿ ನಮಗೆ
ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಹೆಚ್ಚು ಆ ಪುಸ್ತಕಗಳ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಎಲ್ಲವನ್ನು ಓದಿದೆ. ಅದರಲ್ಲಿರುವಂಥ ಅನೇಕ ಸಂಗತಿಗಳು ನಾವು ಇಲ್ಲಿಯ ತನಕ ಪಾರಂಪರಿಕವಾಗಿ ನಾವೇನು ನಂಬಿಕೊಂಡು ಬಂದಿದ್ದೀವಿ, ಸತ್ಯವೇ ದೇವರು, ತಂದೆ ತಾಯಿಗಳನ್ನು ಪೂಜಿಸಿ ಪ್ರೀತಿಸಿ, ಏನು ನಾವೆಲ್ಲ ನಂಬಿಕೊಂಡ ಬಂದ ಮೌಲ್ಯಗಳಿದಾವಲ್ಲ, ಆ ನೈತಿಕ ಮೌಲ್ಯಗಳು ಇವು ಮಕ್ಕಳಿಗೆ ಸ್ವಲ್ಪ ನಿಧಾನ ಅರ್ಥ ಆಗುತ್ತೆ. ನಾವು ಹೊರಗಡೆಗೆ ಬೇರೆ ಬೇರೆ ವಿಷಯಗಳನ್ನು ಕಲಿತಾ ಇವುಗಳನ್ನು ಸರಳವಾಗಿ ತೊಗೊಳಕ್ಕೆ ಶುರು ಮಾಡಿದ್ವಿ. ಈ ಕಾಲದಲ್ಲಿ ಎಲ್ರಿಗೂ ಮೊಬೈಲ್ ಇರೋದ್ರಿಂದ ಇವೆಲ್ಲ ಸರಳವಾಗಿ ಹೆಚ್ಚು ಇದಕ್ಕೆ ಪ್ರಾಶಸ್ತ್ಯ ಕೊಡದೇ ಇರುವಂಥ ವ್ಯವಸ್ಥೆಯಲ್ಲಿದ್ದೀವಿ. ಆದರೆ ನಾವು ಮೂಲಭೂತವಾಗಿ ಮಾಡಬೇಕಾದ್ದಿದೆ. ನನಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಅದರಲ್ಲಿ ಅನೇಕ ಸ್ಫೂರ್ತಿಯನ್ನು ನೀಡುವ ಕಥೆಗಳಿವೆ. ಅದರಲ್ಲಿ ಇಲ್ಲದ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಕ್ಕೆ ಬಯಸ್ತೀನಿ ಮಕ್ಕಳೇ. ಅರುಣಿಮಾ ಸಿನ್ಹಾ ಅಂತ ಒಂದು ಹುಡುಗಿ, ಆಕೆ ಒಳ್ಳೆಯ ಕ್ರೀಡಾಪಟು. ಒಂದು ದಿವಸ ರಾತ್ರಿ, ಆಕೆ ಉತ್ತರ ಪ್ರದೇಶದ ಹೆಣ್ಣುಮಗಳು ಅರುಣಿಮಾ ಸಿನ್ಹಾ, ಕಾಲೇಜ್ ಓದ್ತಿರ್ತಾಳೆ. ರಾತ್ರಿ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ. ಪ್ರಯಾಣ ಮಾಡ್ತಿದ್ದಾಗ ಟ್ರೈನಲ್ಲಿ ಉತ್ತರ ಪ್ರದೇಶದ ಹುಡುಗಿ ಕ್ರೀಡಾಪಟು, ಒಂದಷ್ಟು ಜನ ಕಳ್ಳರು ಟ್ರೈನ್ ಒಳಗಡೆ ಸೇರ್ಕೋತಾರೆ. ರಾಬರಿ ಮಾಡೋರು, ದರೋಡೆಕೋರರು. ಆ ರಾತ್ರಿ ಹೊತ್ತು ಪ್ರಯಾಣ ಮಾಡುವಾಗ ಪ್ರಯಾಣಿಕರಂತ ಅವರ ಒಡವೆಗಳನ್ನು, ಹಣ ಕಾಸು ಎಲ್ಲ ಕಿತ್ಕೊಂಡು ಯಾವುದೋ ಕಾರ್ ಗತ್ತಲಲ್ಲಿ ಜಂಪ್ ಮಾಡಿ ಮಾಯ ಆಗಿಬಿಡ್ತಾರೆ. ಅವ್ರಿಗಷ್ಟೇ ಗೊತ್ತಿರುತ್ತೆ ಆ ರಸ್ತೆಗಳು, ಆ ಟ್ರೈನ್ ರಸ್ತೆಯಲ್ಲಿ ಎಲ್ಲಿ ಸ್ಲೋ ಆಗುತ್ತೆ ಟ್ರೈನು ಏನು ಅಂತ. ಅಂಥ ಕಳ್ಳರು ಸೇರಿಕೊಂಡು ಎಲ್ಲರನ್ನ ದೋಚಲಿಕ್ಕೆ ಶುರು ಮಾಡ್ತಾರೆ. ಆಗ ಈ ಹೆಣ್ಣುಮಗಳು ಹೋರಾಟ ಮಾಡ್ತಾಳೆ, ಅವ್ರ ಜೊತೆ, ಆ ದರೋಡೆಕೋರರ ಜೊತೆ ಹೋರಾಟ ಮಾಡ್ತಾಳೆ, ಗಲಾಟೆ ಮಾಡ್ತಾಳೆ. ಆದರೆ ಸೋಲ್ತಾಳೆ. ಅವಳನ್ನು ಟ್ರೈನಿಂದ ಎತ್ತಿ ಎಸ್ದು ಬಿಡ್ತಾರೆ ಹೊರಗಡೆಗೆ. ಎಸೆದ್ರೆ ಪಕ್ಕದ ಟ್ರ್ಯಾಕ್ಗೆ ಹೋಗಿ ಬಿದ್ದೋಗ್ತಾಳೆ. ಟ್ರೈನ್ ಹೊರಟೋಗುತ್ತೆ. ಇವಳಿಗೆ ಕೆಳಗಡೆ ಬಿದ್ದಲಲ್ಲ, ಪಕ್ಕದ ಟ್ರ್ಯಾಕ್ಗೆ ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ, ಪ್ರಜ್ಞೆ ಹೊರಟೋಗುತ್ತೆ. 2 ಕಾಲು ಆ ರೈಲ್ವೆ ಟ್ರ್ಯಾಕ್ ಮೇಲಿದೆ, ಅವಳ ದೇಹ ಟ್ರ್ಯಾಕಿಂದ ಹೊರಗಡೆ ಇದೆ. ಬೆಳಗ್ಗೆ ಹೊತ್ತಿಗೆ 3-4 ಟ್ರೈನುಗಳು ಅವಳ ಕಾಲ ಮೇಲೆ ಪಾಸಾಗಿರುತ್ತೆ. ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಸುಮಾರಿಗೆ ಇದು ನಡೆದಿದೆ. ಅವಳು ಬಿದ್ದಿದ್ದಾಳೆ, ಯಾರಿಗೂ ಗೊತ್ತಾಗಿಲ್ಲ, ಅವಳಿಗೂ ಪ್ರಜ್ಞೆ ಇಲ್ಲ. 3-4 ಟ್ರೈನ್ ಹೋಗಿದೆ ಬೆಳಗ್ಗೆ ಹೊತ್ತಿಗೆ. ಅವಳ ಕಾಲು 2 ತುಂಡಾಗಿದೆ. ಆಕೆ ಬಿದ್ದಿದ್ದಾಳೆ. ಬೆಳಿಗ್ಗೆ ಯಾರೋ ಅಲ್ಲೆಲ್ಲ ಸಣ್ಣ ಹಳ್ಳಿಯ ಹತ್ತಿರದವರು ಬೆಳಗ್ಗೆ ಶೌಚಕ್ಕೆ ಹೋಗೋರು ಚೊಂಬಿಡ್ಕೊಂಡು ಅಲ್ಲಿ ಬರುವಾಗ ನೋಡಿ, ಅಯ್ಯೋ ಯಾರೋ ಸತ್ತೋಗಿದ್ದಾರೆ, ಏನೋ ಆಗೋಗಿದೆ ಅಂಥೇಳಿ ಜನನ ಸೇರಿಸಿದಾಗ ಆಕೆಗೆ ಇನ್ನೂ ಜೀವ ಇದೆ ಅಂತ ಗೊತ್ತಾಯಿತು. ಆಕೆ ಬಾಡಿನ ತಗೊಂಡು, ಆ ದೇಹನ ಹೊತ್ಕೊಂಡು ಆಸ್ಪತ್ರೆಗೆ ಹಾಕ್ತಾರೆ. ಆ ಲೋಕಲ್ ಆಸ್ಪತ್ರೆಯಿಂದ ಸಿಟಿಗೆ ಬರುತ್ತೆ. ಅಲ್ಲಿ ಆಕೆ ಬದುಕಿ ಉಳಿತಾಳೆ. ಆಕೆ ಕ್ರೀಡಾಪಟು, ಕಾಲು ಹೋಯಿತು, ಜೀವ ಉಳಿತು. ಆಕೆ ಯೋಚನೆ ಮಾಡ್ತಾಳೆ, ನನ್ನ ಜೀವನ ಅಷ್ಟೇ ಇಲ್ಲಿಗೆ. ಯಾರಾದರೂ ಅಷ್ಟೇ ಅಲ್ವ, ನಾವೇನು ಯೋಚನೆ ಮಾಡ್ತೀವಿ, ಇಲ್ಲಿಗೆ ಮುಗೀತು ಜೀವನ, ಕಾಲೇ ಇಲ್ಲ, ಮತ್ತೇನು ಮಾಡ್ತಾಳೆ? ಆಗ ಅವಳು ಒಂದು ಯೋಚನೆ ಮಾಡ್ತಾಳೆ, ಯಾರೂ ಸಾಧಿಸಲಾಗದ್ದನ್ನು ನಾನು ಸಾಧಿಸಬೇಕು ಅಂತ. ಏನು ಮಾಡೋದು? ಮೌಂಟ್ ಎವರೆಸ್ಟ್, ಈ ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಯಾವುದು? ಆ ಮೌಂಟ್ ಎವರೆಸ್ಟನ್ನು ನಾನು ಹತ್ತಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಇದು ಸಾಧ್ಯನಾ? ಕಾಲಿರೋರೇ ಹತ್ತಕ್ಕೆ ಕಷ್ಟ. ಅದರಲ್ಲೂ ಮಹಿಳೆ ಅಂತ ಯಾಕೆ ಪ್ರತ್ಯೇಕಿಸಿ ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂಥ ಹುಡುಗಿ ಹತ್ತಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಇದಕ್ಕೂ ಮುಂಚೆ, ಇದು 2014ರಲ್ಲಿ ನಡೆಯುತ್ತೆ. 11ನೇ ಇಸ್ವಿಯಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಗುತ್ತೆ, ಕಾಲು ಹೋಗುತ್ತೆ. 13ರ ಹೊತ್ತಿಗೆ ಆಕೆ 2 ವರ್ಷ ಸಿದ್ಧತೆ ನಡೆಸ್ಕೊತಾಳೆ. ಅವಳಿಗೆ ಸ್ಟೀಲ್ ಲೆಗ್ ಹಾಕಿರ್ತಾರೆ, 2 ಕಬ್ಬಿಣದ ಸ್ಟೀಲ್ ಲೆಗ್ಸ್ ಏನಿದೆ ಹಾಕಿರ್ತಾರೆ. ಈಗ ಆಕೆ ಹತ್ತಬೇಕು ಮೌಂಟ್ ಎವರೆಸ್ಟ್ನ ಅಂದ್ಕೋತಾಳೆ. ಬಚೇಂದ್ರಿ ಪಾಲ್ ಅಂತ ಒಬ್ಬ ಮಹಿಳೆ ಈಗಾಗಲೇ ಹಿಮಾಲಯವನ್ನು ಹತ್ತಿದ
ಭಾರತದ ಪ್ರಪ್ರಥಮ ಮಹಿಳೆ ಬಚೇಂದ್ರಿ ಪಾಲ್. ಆಕೆ ಪದ್ಮಭೂಷಣ ಪ್ರಶಸ್ತಿ ವಿಜೇತೆ. ಆಕೆಗೆ ಫೋನ್ ಮಾಡ್ತಾಳೆ ಅರುಣಿಮಾ ಸಿನ್ಹಾ, ಮೇಡಮ್ ನಾನು ನಿಮ್ಮ ಹಾಗೆ ಮೌಂಟ್ ಎವರೆಸ್ಟ್ ಹತ್ತಬೇಕು ಅನ್ಕೋತಾ ಇದ್ದೀನಿ, ಒಂದು ಸಮಸ್ಯೆ ಇದೆ. ಏನು ಅಂದರೆ ನನಗೆ ಕಾಲಿಲ್ಲ. ಆಗ ಯಾರೇ ಆದರೂ ಏನು ಹೇಳ್ತಾರೆ, ಅಮ್ಮ ನಾನು ಕಾಲಿರೋ ನಾನೇ ಹತ್ತಕ್ಕೆ ಕಷ್ಟ, ನೀನು ಕಾಲಿಲ್ಲ ಅಂತೀಯ, ನೀನು ಹೆಂಗಮ್ಮ ಹತ್ತೀಯ? ಇದೇ ತಾನೇ ಹೇಳ್ತಾರೆ, ಹೌದಲ್ಲ? ಇದೇ ತಾನೇ ಹೇಳ್ತಾರೆ, ಸ್ವಲ್ಪ ಜೋರಾಗಿ. ಆದರೆ ಬಚೇಂದ್ರಿ ಪಾಲ್ ಅದನ್ನು ಹೇಳಲಿಲ್ಲ. ಹೌದಾ, ಕಂಗ್ರ್ಯಾಚುಲೇಷನ್, ನೀನು ಈಗಾಗಲೇ ಹತ್ತಿದ್ದಾಯಿತು ಮೌಂಟ್ ಎವರೆಸ್ಟ್ ಅಂತಾಳೆ. ಚಪ್ಪಾಳೆ ಜೋರಾಗಿ ತಟ್ಟಬೇಕು ನೀವು. ನೀನು ಮೌಂಟ್ ಎವರೆಸ್ಟನ್ನು ಹತ್ತಿದ್ದಾಗಿದೆ ಅಂತ. ಹೇಗೆ ಅಂತಂದರೆ, ಕಾಲಿಲ್ಲದ ನೀನು ಯಾವಾಗ ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಅಂದುಕೊಂಡಿಯೋ ಆಗಲೇ ನೀನು ಅರ್ಧ ಹತ್ತಿದ ಹಾಗಾಗೋಯ್ತು. ಮೌಂಟ್ ಎವರೆಸ್ಟನ್ನು ಅರ್ಧ ಹತ್ತಿಬಿಟ್ಟಿದೆಯಾ, ಇನ್ನೇನು ಹತ್ತದ ಬಾಕಿ ಇಲ್ಲ, ನಿಜವಾಗಿ ನೀನು ಹತ್ತದಷ್ಟೇ ಬಾಕಿ ಅಂತ ಹೇಳ್ತಾಳೆ. ಹಾಗೆ ಆಕೆಯನ್ನು ಹುರಿದುಂಬಿಸ್ತಾಳೆ ಅರುಣಿಮಾ ಸಿನ್ಹಾ. 2014ರಲ್ಲಿ ಮೌಂಟ್ ಎವರೆಸ್ಟನ್ನು ಹತ್ತು ಬಿಡ್ತಾಳೆ. ಕಾಲಿಲ್ಲದ ಮಹಿಳೆ, ನಿಜವಾದ ಕಾಲಿಲ್ಲದ ಆ ಕಬ್ಬಿಣದ ರಾಡುಗಳು, ಆ ಕಾಲುಗಳನ್ನು ಹಾಕ್ಕೊಂಡು ಮೌಂಟ್ ಎವರೆಸ್ಟನ್ನು ಹತ್ತಿದ ಏಕೈಕ ಮಹಿಳೆ ಉತ್ತರ ಪ್ರದೇಶದ ನಮ್ಮ ಭಾರತದ ಹೆಣ್ಣುಮಗಳು ಅರುಣಿಮಾ ಸಿನ್ಹಾ. ಇಂಥ ಕಥೆಗಳು ಈ ಪುಸ್ತಕಗಳಲ್ಲಿ, ಈ ಎರಡು ಜ್ಞಾನರಥ ಮತ್ತು ಜ್ಞಾನಪಥದಲ್ಲಿ ಈ ಥರ ನಮ್ಮನ್ನು ಹುರಿದುಂಬಿಸುವ ಅನೇಕ ಸಂಗತಿಗಳನ್ನು ಅಡಕು ಮಾಡಲಾಗಿದೆ ಈ ಪುಸ್ತಕದಲ್ಲಿ. ಈ ಪುಸ್ತಕಗಳನ್ನು ಎಲ್ಲರೂ ಮನೆಯಲ್ಲಿ, ದೀಪ ಯಾವಾಗಲೂ ಹೇಗೆ, ಪುಸ್ತಕ ಹೇಗೆ ಅಂದರೆ ಜ್ಯೋತಿ ಇದ್ದ ಹಾಗೆ, ದೀಪ ಇದ್ದ ಹಾಗೆ, ಅದು ಸದಾ ಕಾಲ ಬೆಳಕು ಕೊಡ್ತಾ ಇರುತ್ತೆ. ನಾವು ಮನೆಯಲ್ಲಿ ಇಟ್ಟಿದ್ರೆ, ಎಲ್ಲೇ ಇಟ್ಟಿದ್ರು, ನಾನು ಚಿಕ್ಕಂದಿನಲ್ಲಿ ನನ್ನ ಹಳ್ಳಿ ಒಂದು ಕುಗ್ರಾಮ, ಮಂಡ್ಯ ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ ಹುಟ್ಟಿದ್ದು ನಾನು. ನನ್ನ ದೊಡ್ಡಮ್ಮ ಅವರೆಲ್ಲ ಒಂದು 2-3 ಮಾತ್ರ ಇಡೀ ಗ್ರಾಮದಲ್ಲಿ ಒಂಚೂರು ವಿದ್ಯಾವಂತರು. ಅವರು ನ್ಯೂಸ್ ಪೇಪರು, ಯಾವತ್ತಿಂದೋ ನ್ಯೂಸ್ ಪೇಪರು, ಯಾವತ್ತಿಂದೋ ಮ್ಯಾಗ್ಝೀನು, ಅದನ್ನು ಅವರು ಓದಿ ಅಟ್ಟದ ಮೇಲೆ ಎಸೆದಿದ್ದು ನಮಗೆ ರಜಾ ದಿನಗಳಲ್ಲಿ ಸಿಗ್ತಾ ಇದ್ದ ಪುಸ್ತಕ. ಅದನ್ನು ಓದಿ ಅದರಲ್ಲಿದ್ದಂಥ ಎಷ್ಟೋ ವಿಚಾರಗಳನ್ನು ತಲೆಗೆ ತುಂಬಿಕೊಂಡು ಇವತ್ತಿಗೂ ನನಗೆ ನೆನಪಿದೆ. ಅಂದರೆ ಅದು ದೀಪದ ಹಾಗೆ, ಜ್ಯೋತಿ ಹಾಗೆ ನಮ್ಮನ್ನು ಇವತ್ತಿಗೂ ಕೂಡ ಬೆಳಗ್ತಾ ಇದೆ. ಪುಸ್ತಕ ದೀಪ ಇದ್ದ ಹಾಗೆ ಬೆಳಗ್ತಾನೆ ಇರುತ್ತೆ. ಆ ಪುಸ್ತಕಗಳನ್ನು ನೀವೆಲ್ಲರೂ ಕೊನೆಯ ತನಕ ಮನೆಯಲ್ಲಿಟ್ಕೊಳ್ಳಿ, ಇನ್ನೊಬ್ರಿಗೆ ಕೊಡಿ, ಓದ್ರಿ ಅಂತ ಹೇಳ್ತಾ, ಇನ್ನು ಹೆಚ್ಚು ನನ್ನ ಮತ್ತು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 1-2 ಮಾತನ್ನು ಹೇಳಿ ಮಾತು ಮುಗಿಸ್ತೀನಿ. ನಾನು ಭಾಳ ಆರಂಭ ಕಾಲದಲ್ಲಿ ಶ್ರೀ ಮಂಜುನಾಥ ಅನ್ನುವಂಥ ಭಾಳ ದೊಡ್ಡ ಸಿನಿಮಾ, ಆ ಕಾಲಕ್ಕೆ 2000ನೇ ಕಾಲ ಇಸವಿ 2000, ಆಗ ಭಾಳ ದೊಡ್ಡ ಸಿನಿಮಾ ಅದು. ಆವತ್ತಿನ ಕಾಲಕ್ಕೆ 7 ಕೋಟಿ ರೂಪಾಯಿಗಳ ಸಿನಿಮಾ ರಿಲೀಸ್ ಆಗಿ ಎಲ್ಲ ಆಗೋ ಹೊತ್ತಿಗೆ 10 ಕೋಟಿ ರೂಪಾಯಿ ಸಿನಿಮಾ. ಆ ಸಿನಿಮಾಗೆ ಸಂಭಾಷಣೆ ಸಾಹಿತ್ಯ ಬರೆದವನು ನಾನು. ಒಬ್ಬನೇ ಮಂಜುನಾಥನೊಬ್ಬನೇ ಹಾಡನ್ನು ಬರೆದವನು, ಇಡೀ ಚಿತ್ರದ ಸಂಭಾಷಣೆ ಬರೆದವನು. ಕತೆ, ಚಿತ್ರಕಥೆಯಲ್ಲಿ ಸುಮಾರು 3 ತಿಂಗಳು ಧರ್ಮಸ್ಥಳದಲ್ಲೇ ಜಾಂಡ ಹೂಡಿದ್ದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲೇ ಪ್ರಸಾದ, ಅನ್ನಪೂರ್ಣ ಪ್ರಸಾದ ಮಾಡ್ತಾ ಇಲ್ಲೇ 3 ತಿಂಗಳು ನಾನು ಈ ಸುತ್ತಮುತ್ತ ಹಳ್ಳಿಯಲ್ಲಿ ಓಡಾಡ್ದ ಧರ್ಮಸ್ಥಳ, ಶ್ರೀ ಮಂಜುನಾಥ ಹೆಗ್ಗಡೆಯವರ ಇಡೀ ಕುಟುಂಬ ಪರಂಪರೆ, ಅಣ್ಣಪ್ಪ ಸ್ವಾಮಿ ಮತ್ತು ಬಾಹುಬಲಿ, ಜೈನ ಸಮುದಾಯ, ಒಟ್ಟು ಈ ಭಾಗದಲ್ಲಿ ಘಟ್ಟದ ಕೆಳಗೆ ಹೇಗೆ, ಎಲ್ಲಿಂದ ಬಂತು, ಹೇಗೆ ಇದರ ಪರಂಪರೆ ಅಂತ ಹೇಳಿ ಅದನ್ನು ಅಭ್ಯಾಸ ಮಾಡಿದವನು ನಾನು. ಅದನ್ನೆಲ್ಲ ಮಾಡ್ತಾ ಕೊನೆಗೆ ಒಂದು ಸ್ಕ್ರಿಪ್ಟು ತಯಾರಾಯಿತು. ಆ ಸ್ಕ್ರಿಪ್ಟಲ್ಲಿ ಎಷ್ಟು ಸಿನಿಮಾಗೆ ಎಷ್ಟು ಬೇಕೋ ಅಷ್ಟೇ ಇತ್ತು. ಅದರ ಆಚೆಗೆ ನಾನು ಇಲ್ಲಿ ತಿಳ್ಕೊಂಡಿದ್ದು ಅನೇಕ ವಿಷಯಗಳು. ಆ ಜೈನ ಸಮುದಾಯದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡದ ಆದಿಕವಿ ಪಂಪ, ರನ್ನ, ಕವಿ ಚಕ್ರವರ್ತಿ ರನ್ನ, ಯಶೋಧರ ಚರಿತೆಯನ್ನು ಬರೆದಂಥ ಜನ್ನ, ಇವರೆಲ್ಲರೂ ಕೂಡ ಜೈನ ಪರಂಪರೆಗೆ ಸೇರಿದವರು. ಅಂದರೆ ಕನ್ನಡ ಸಾಹಿತ್ಯವನ್ನು ಅತ್ಯಂತ ಶ್ರೀಮಂತಗೊಳಿಸಿದಂಥ ಸಮುದಾಯ. ಇಲ್ಲಿನ ಬಸದಿಗಳು, ಈ ಸುತ್ತಮುತ್ತ ಇರುವಂಥ ದೇಗುಲಗಳು, ಬಸದಿಗಳು
ಇವೆಲ್ಲವನ್ನು ಅಭ್ಯಾಸ ಮಾಡ್ತಾ ಹೇಗೆ ಶ್ರೀ ಮಂಜುನಾಥನಾಗಿ ಶಿವ ಇಲ್ಲಿ ಮಂಜುನಾಥನಾಗಿ ಹೇಗೆ ನೆಲೆಯೂರ್ದ ಅನ್ನುವ ಇತಿಹಾಸವನ್ನು ಇದನ್ನೆಲ್ಲ ಓದ್ತಾ ಸಿನಿಮಾದಲ್ಲಿ ಒಂದಷ್ಟನ್ನು ಮಾತ್ರ ಅಳವಡಿಸಲಾಯಿತು. ನಿಮಗೊಂದು ತಮಾಷೆಯ ಸಂಗತಿ ನೆನಪಿರಲಿ. ನಾನು ಮತ್ತು ನಮ್ಮ JK ಭಾರವಿಯವರು ಕಾವಂದ್ರ ಹತ್ರ ಬಂದ್ವಿ. ಗುರುಗಳೇ, ನಾವು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಮಾಡಿ. ಅದು ಸಿನಿಮಾ ಶ್ರೀ ಮಂಜುನಾಥ. ಮುಖ ನೋಡಿದ್ರು, ಮಾಡಬೇಡಿ ಅಂದರು. ನಮಗೆ ಶಾಕು. ಯಾವುದೇ ಕ್ಷೇತ್ರದಲ್ಲಿ ಸ್ವಾಮಿ ಈ ಕ್ಷೇತ್ರನ ಕುರಿತು ನಾವು ಸಿನಿಮಾ ಮಾಡ್ತೀವಿ ಅಂದರೆ ಮಾಡಿ ಅಂತಾರೆ, ಹೌದಲ್ಲ? ಆದರೆ ಕಾವಂದರು ಮಾಡಬೇಡಿ ಅಂದರು. ನಾವು ಮುಖ ನೋಡಿದ್ವಿ, ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಅವ್ರು ಹೇಳಿದ್ರು, ಮಂಜುನಾಥನ್ನ ವ್ಯಾಪಾರೀಕರಣ ಮಾಡಬೇಡಿ, ಇದೇ ಮಾತನ್ನು ಹೇಳಿದ್ರು. ಆಯಿತು ಅಂಥೇಳಿ ಹೊರಟ್ವಿ. ಅಲ್ಲಿಂದ ಆಚೆ ನಾವು ಬೇರೆ ಗತ್ಯಂತರವಿಲ್ಲದೆ ನಾವು ಇಷ್ಟೊತ್ತಿಗಾಗಲೇ ತುಂಬ ಮುಂದೆ ಹೋಗಿದ್ವಿ ಕಾರಣಕ್ಕೆ ಆ ಸಿನಿಮಾ ಆಯಿತು. ಸಿನಿಮಾ ಚೆನ್ನಾಗೂ ಆಯಿತು, ವ್ಯಾಪಾರದಲ್ಲಿ ನಷ್ಟವೂ ಆಯಿತು. ಕಾವಂದ್ರು ಹೇಳಿದಾಗೆ ವ್ಯಾಪಾರದಲ್ಲಿ ನಷ್ಟವೂ ಆಯಿತು. ಆಗಲಿ, ನಾವು ಅದು ವ್ಯಾಪಾರ ಅಂದ್ಕೊಳ್ಳಿಲ್ಲ ಆ ಕಾಲಕ್ಕೆ, ಅದಾಯಿತು. ಸಿನಿಮಾ ಚೆನ್ನಾಗಿ ಇವತ್ತಿಗೂ ಕೂಡ ಶ್ರೀ ಮಂಜುನಾಥದ ಬರಹಗಾರ ನಾನು ಅಂತಂದರೆ ಭಾಳ ದೊಡ್ಡ ಗೌರವವನ್ನು ಕೊಡ್ತಾರೆ ನಾಡಿಗೆ. ನಾಡಿನ ಯಾವ ಭಾಗಕ್ಕೆ ಹೋದರೂ ಕೂಡ ಅದು ನನಗೆ ಮಂಜುನಾಥ ಸನ್ನಿಧಿ ಮತ್ತು ಮಂಜುನಾಥ ಕಾವಂದರು ಕೊಟ್ಟಂಥ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇನ್ನು ನನ್ನನ್ನು ಭಾಳ ಪ್ರೀತಿಯಿಂದ ಇಲ್ಲಿಗೆ ಸೀತಾರಾಮ್ ಸರು ಮತ್ತು ಶಶಿಕಾಂತ್ ಸರ್ ನಮ್ಮ ಮನೆಗೆ ಬಂದಿದ್ದರು. ನನ್ನ ಶ್ರೀಮತಿಯವರು ಬಂದಿದ್ದಾರೆ ಇವತ್ತು. ನನ್ನ ಕುಟುಂಬ ಮತ್ತು ನನ್ನ ಶ್ರೀಮತಿಯವರ ಕುಟುಂಬ, ಅವ್ರ ತಂದೆ ಮನೆ ಆಗಲಿ, ನಾವು ಚಿಕ್ಕಂದಿನಿಂದಲೂ ಧರ್ಮಸ್ಥಳದ ಮಂಜುನಾಥನ ಪರಮ ಭಕ್ತರು. ನಮ್ಮ ಮನೆಯಲ್ಲಿ ಪೂಜ್ಯರ ಫೋಟೋಯಿಂದ ಹಿಡಿದು ಸ್ವಾಮಿ ಮಂಜುನಾಥನ ಫೋಟೋ, ಪೂಜ್ಯರ ಫೋಟೋ ಇದ್ದೇ ಇರುತ್ತೆ. ನಾವು ಹರಕೆ ಅಂತ ಹೊತ್ಕೊಳ್ಳೋದೇ ಇಲ್ಲೇ, ಮಂಡೆ ಕೊಡೋದೇ ಇಲ್ಲೇ, ಹರಕೆ ಹೊತ್ಕೊಳ್ಳೋದೇ ಇಲ್ಲಿಗೆ. ಅಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾನೊಬ್ಬ ಸಾಮಾನ್ಯ ಭಕ್ತನಾಗಿ ಬರ್ತಿದ್ದೆ, ಗುಂಪಲ್ಲಿ ನಿಂತ್ಕೋತಿದ್ದೆ, ಎಲ್ಲ ಥರ ದರ್ಶನಗಳು ಮಾಡಿದ್ದೀನಿ. ಆದರೆ ಇವತ್ತು ಕಾವಂದರ ನೋಡಿ ದರ್ಶನ ಮಾಡ್ಕೋತಿದ್ವಿ. ಇವತ್ತು ಅವರು ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸೌಭಾಗ್ಯವನ್ನು ಕೊಟ್ಟಂಥ ಸೀತಾರಾಮ್ ಸರ್ಗೆ, ಶಶಿಕಾಂತ್ ಸರ್ಗೆ ಮತ್ತು ನನ್ನನ್ನು ಭಾಳ ಮಂಜುನಾಥ್ ಸರ್ ಮತ್ತು ನನ್ನ ಭಾಳ ಪ್ರೀತಿಯ ಮಿತ್ರ ಕೃಷ್ಣ ಲೇಖನ ಅವರಿಗೆ ಪ್ರತಿಯೊಬ್ಬರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಹರ್ಷೇಂದ್ರ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಶ್ರೀಯುತರಿಗೆ ಉಜಿರೆಯ ಗೌರವಾನ್ವಿತ ಶ್ರೀ ಅನಂತ ಕೃಷ್ಣರವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನೃತ್ಯ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಸನಾತನ ನಾಟ್ಯಾಲಯ ಮಂಗಳೂರು, ಕರಾವಳಿಯ ಅತ್ಯಂತ ಪ್ರಸಿದ್ಧ ನೃತ್ಯ ಸಂಸ್ಥೆ ಸನಾತನ ನಾಟ್ಯಾಲಯ ಮಂಗಳೂರು, ಕರ್ನಾಟಕ ಕಲಾಶ್ರೀ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿದುಷಿ ಶಾರದಾ ಮಣಿಶೇಖರ್ ಮತ್ತು ವಿದುಷಿ ಶ್ರೀಲತಾ ನಾಗರಾಜ್ ನೃತ್ಯ ನಿರ್ದೇಶನದಲ್ಲಿ ರಾಷ್ಟ್ರದೇವೋಭವ, ಪುಣ್ಯಭೂಮಿ ಭಾರತ, ಸನಾತನ ರಾಷ್ಟ್ರಾಂಜಲಿ, ಶಬರಿ, ಸತ್ಯನಾಪುರದ ಸಿರಿ ಮುಂತಾದ ನೃತ್ಯ ರೂಪಕಗಳ ದಾಖಲೆ ಪ್ರದರ್ಶನ ಕಂಡಿದೆ. ಈಗ ಸನಾತನ ನಾಟ್ಯಾಲಯ ವಿದ್ಯಾಲಯ ನೃತ್ಯ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನವಾಗಲಿಕ್ಕಿದೆ. ತುಳುನಾಡಿ ವಿಶೇಷ ನೃತ್ಯ ಹಾಡುಗಳ ಮೂಲಕ ಜನಜಾಗೃತಿ ಮಾಡುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಇದೀಗ ಅಬ್ಬಕ್ಕನ ನೃತ್ಯ ಹಾಗೂ ತುಳುನಾಡಿನ ವರ್ಣನೆಯನ್ನು ಸಾರುವಂತಹ ನೃತ್ಯ ಪ್ರದರ್ಶನ ಇದೀಗ ನೆರವೇರಲಿಕ್ಕಿದೆ. ಇದರ ಜೊತೆಗೆ ಹೂವಿನ ಇಪ್ಪರಗಿ, ಬಾಗೇವಾಡಿ, ವಿಜಯಪುರ ಜಿಲ್ಲೆಯ ಚಿತ್ರಕಲಾ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ರಮೇಶ್ ಸಾಸನೂರ್ ಅವರು ಕುಂಚ ಪ್ರದರ್ಶನವನ್ನು ಕೂಡ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಸಮರಸ ಈ ಊರಿಗೆ, ದೇಶಭಕ್ತರ ಕೇರಿಗೆ, ಬನ್ನಿ ಅಬ್ಬಕ್ಕನ ನಾಡಿಗೆ, ಧರ್ಮ ಸಮನ್ವಯ ಬೀಡಿಗೆ, ತನ್ನಿ ಸಮರಸ ಈ ಊರಿಗೆ, ದೇಶಭಕ್ತರ ಕೇರಿಗೆ, ಚೌಟಕುಲದಲ್ಲಿ ಹುಟ್ಟಿ ಮೆರೆದಳು ತುಳುನಾಡಿನ ಅಬ್ಬಕ್ಕ, ಸಟೆಯಲ್ಲವಿದು ಕುಟ್ಟಿ ಕೆಡ
ಕೆಡಹಿದಳು ವೈರಿ ಪಡೆಯನು ಅಟ್ಟುತ್ತ. ಚೌಟ ಕುಲದಲ್ಲಿ ಹುಟ್ಟಿ ಮೆರೆದಳು ತುಳುನಾಡಿನ ಅಬ್ಬಕ್ಕ. ಸಟೆಯಲ್ಲವಿದು ಕುಟ್ಟಿ ಕೆಡಹಿದಳು ವೈರಿ ಪಡೆಯನು ಅಟ್ಟುತ್ತ. ಮೂಡಬಿದಿರೆಯ ರಾಜಕುವರಿಯು ಬಂಗರಾಜಗೆ ಒಲಿಯುತ್ತ. ಮಂಗಳೂರಿಗೆ ರಾಣಿಯಾದಳು ಚಂದದಿಂದಲೇ ಬಾಳುತ್ತ. ಮೂಡಬಿದಿರೆಯ ರಾಜಕುವರಿಯು ಬಂಗರಾಜಗೆ ಒಲಿಯುತ್ತ. ಮಂಗಳೂರಿಗೆ ರಾಣಿಯಾದಳು ಚಂದದಿಂದಲೇ ಬಾಳುತ್ತ. ಮಂಗಳೂರಿಗೆ ರಾಣಿಯಾದಳು ಚಂದದಿಂದಲೇ ಬಾಳುತ್ತ. ಬನ್ನಿ ಅಬ್ಬಕ್ಕನ ನಾಡಿಗೆ ಧರ್ಮ ಸಮನ್ವಯ ಬೀಡಿಗೆ. ತನ್ನಿ ಸಮರಸ ಈ ಊರಿಗೆ ದೇಶಭಕ್ತರ ಕೇರಿಗೆ. ಪೋರ್ಚುಗೀಸರ ಕೆಂಪು ಮೂತಿಗೆ ಕರ ನಿರಾಕರಿಸಿ ಎಂದಳು. ಕಾಮರಾಯನ ಕುಟಿಲ ನೀತಿಗೆ ಪತಿಯ ಗೃಹವನ್ನು ತೊರೆದಳು. ಪೋರ್ಚುಗೀಸರ ಕೆಂಪು ಮೂತಿಗೆ ಕರ ನಿರಾಕರಿಸಿ ಎಂದಳು. ಕಾಮರಾಯನ ಕುಟಿಲ ನೀತಿಗೆ ಪತಿಯ ಗೃಹವನ್ನು ತೊರೆದಳು. ಕಡಲ ಕರೆಯ ಉಳ್ಳಾಲದಲ್ಲಿ ಬೀಡು ಬಿಟ್ಟಳು ಅಬ್ಬಕ್ಕ. ಮೊಗವೀರರ ಮುಸಲ್ಮಾನರ ಕ್ರಿಸ್ತ ಸೇನೆಯ ನೆರೆಯುತ್ತ. ಮೊಗವೀರರ ಮುಸಲ್ಮಾನರ ಕ್ರಿಸ್ತ ಸೇನೆಯ ನೆರೆಯುತ್ತ. ಹಡುಗಡಲಿಗೆ ಹಾಯ ಹಡಗಲಿ ನುಗ್ಗಿ ಬರಲು ಪರಕೀಯರು. ಇರುಳ ಸೆರಗಲಿ ಪಂಜು ಹಿಡಿಯುತ್ತ ಕಡಲ ಕಾಳಗ ಗೈದಳು. ಸೋಮನಾಥನ ನೆನೆದು ಸಮರದಿ ಪೋರ್ಚುಗೀಸರ ತುಳಿದಳು. ಸಾಮರಸ್ಯದ ತುಳುವ ಮಣ್ಣಲ್ಲಿ ಸ್ವಾತಂತ್ರ್ಯ ಕಹಳೆ ಉಳಿದಳು. ಸೋಮನಾಥನ ನೆನೆದು ಸಮರದಿ ಪೋರ್ಚುಗೀಸರ ತುಳಿದಳು. ತನ್ನಿ ಸಮರಸ ಈ ಊರಿಗೆ ದೇಶಭಕ್ತರ ಕೇರಿಗೆ. ರಾಣಿ ಉಳ್ಳಾಲದಬ್ಬಕ್ಕ ರಾಷ್ಟ್ರ ಪ್ರೇಮದ ಜ್ಯೋತಿಯು. ಎಲ್ಲ ಮತಗಳ ಸಹಿಸಿ ಸನುಮತದಿಂದ ಬಾಳಿದ ಕೀರ್ತಿಯು. ರಣದ ಕಣದಲ್ಲಿ ಹರಣ ವರ್ಪಿಸಿ ಅಮರಳಾದಳು ದೇವಿಯು. ರಣದ ಕಣದಲ್ಲಿ ಹರಣ ವರ್ಪಿಸಿ ಅಮರಳಾದಳು ದೇವಿಯು. ಬನ್ನಿ ಅಬ್ಬಕ್ಕನ ನಾಡಿಗೆ ಧರ್ಮ ಸಮನ್ವಯ ಬೀಡಿಗೆ. ತನ್ನಿ ಸಮರಸ ಈ ಊರಿಗೆ ದೇಶಭಕ್ತರ ಕೇರಿಗೆ. ಬನ್ನಿ ಅಬ್ಬಕ್ಕನ ನಾಡಿಗೆ ಧರ್ಮ ಸಮನ್ವಯ ಬೀಡಿಗೆ. ತನ್ನಿ ಸಮರಸ ಈ ಊರಿಗೆ ದೇಶಭಕ್ತರ ಕೇರಿಗೆ. ಕಂಡದ ಕೈ ಕುರಲನು
ಬಹಳ ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನು ತೋರಿಸಿಕೊಟ್ಟಂತಹ ಸನಾತನ ನಾಟ್ಯಾಲಯ ಮಂಗಳೂರು ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದವರು ಅವರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅಬ್ಬಕ್ಕನವರ 500ನೇ ವರ್ಷದಿನಲ್ಲಿ ವಿಶೇಷವಾಗಿ ನೃತ್ಯ ಹಾಡುಗಳ ಮೂಲಕ ಜನಜಾಗೃತಿ ಮಾಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರುವಂತಹ ಸನಾತನ ನಾಟ್ಯಾಲಯ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಿಗೆ ಮತ್ತು ಮುಖ್ಯಸ್ಥರಿಗೆ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇದರ ಜೊತೆಗೆ ಸನಾತನ ನಾಟ್ಯಾಲಯ ಮಂಗಳೂರು ತುಳು ಸಾಂಪ್ರದಾಯಿಕ ಪದ್ಧತಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ದೇಶದಾದ್ಯಂತ ತುಳು ಸಂಸ್ಕೃತಿಯನ್ನು ಬಿತ್ತರಿಸುತ್ತಾ ಬರುವಂತಹ ಸನಾತನ ನಾಟ್ಯಾಲಯ ಮಂಗಳೂರು ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಮುಖ್ಯಸ್ಥರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಹೂವಿನ ಇಪ್ಪರಗಿ ಬಾಗೇವಾಡಿ ವಿಜಯಪುರ ಜಿಲ್ಲೆಯ ಚಿತ್ರಕಲಾ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ರಮೇಶ್ ಸಾಸನೂರ್ ಅವರಿಗೆ ಶ್ರೀಯುತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಶಾಲು ಓದಿಸಿ ಗೌರವ ಅರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ತಾಲೂಕು ಶಿಕ್ಷಣ ಸಂಯೋಜಕಿ, ಅದೇ ರೀತಿ ನಿಡ್ಲೆ ಉಜಿರೆ ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ಶ್ರೀಮತಿ ಚೇತನಾಕ್ಷಿ ಮೇಡಮ್ ಮತ್ತು ಶ್ರೀಮತಿ ಪ್ರತಿಮಾ ಮೇಡಮ್ನವರು ಶಿಕ್ಷಣ ಇಲಾಖೆ ವತಿಯಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಅತ್ಯಂತ ಸುಂದರವಾಗಿ ಕುಂಚ ಪ್ರದರ್ಶನವನ್ನು ಮಾಡಿಕೊಟ್ಟಂತಹ ಶ್ರೀಯುತ ರಮೇಶ್ ಸಾಸನೂರು ಅವರಿಗೆ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು, ಶ್ರೀ ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಗೌರವ ಅರ್ಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಾಟ್ಯಾಲಯದ ನಿರ್ದೇಶಕರಾಗಿರ್ತಕ್ಕಂತಹ ಚಂದ್ರಶೇಖರ್ ಅವರಿಗೆ ಪೂಜ್ಯರು ಗೌರವ ಅರ್ಪಣೆಯನ್ನು ಸಲ್ಲಿಸುತ್ತಿದ್ದಾರೆ. ಸನಾತನ ನಾಟ್ಯಾಲಯದ ಮುಖ್ಯಸ್ಥರು ಆಗಿರ್ತಕ್ಕಂತಹ ಶ್ರೀಯುತ ಚಂದ್ರಶೇಖರ್ ಅವರಿಗೆ ಪೂಜ್ಯರಿಂದ ಇದೀಗ ಗೌರವ ಅರ್ಪಣೆ. ವೇದಿಕೆಯಲ್ಲಿ ಮುಖ್ಯ ಅಭ್ಯಾಗತರಾಗಿರ್ತಕ್ಕಂತಹ ಶ್ರೀಯುತ ದತ್ತಣ್ಣರವರು 204ಕ್ಕೂ ಹೆಚ್ಚು ಚಲನಚಿತ್ರಗಳು ಮತ್ತು ಹಲವಾರು ನಾಟಕಗಳಲ್ಲಿ ನಟಿಸಿರುವವರು. ನಟನೆಯ ಜೊತೆಗೆ ಭಾರತೀಯ ವಾಯುಪಡೆಯಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿ 20 ವರ್ಷಗಳಿಗೂ ಹೆಚ್ಚು ಸೇವೆ ಸಲ್ಲಿಸಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ಶೈಕ್ಷಣಿಕ ಹುದ್ದೆಗಳನ್ನು ಅಲಂಕರಿಸಿರುವವರು. ಸುಮಾರು 3 ದಶಕಗಳ ಚಲನಚಿತ್ರ ವೃತ್ತಿ ಜೀವನದಲ್ಲಿ 2 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 2 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 2022ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು. ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗದ ನಟರಾಗಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರ್ತಕ್ಕಂತಹ ಗೌರವಾನ್ವಿತ ಹರಿಹರ ಗುಂಡೂರಾವ್ ದತ್ತಾತ್ರೇಯರವರು ದತ್ತಣ್ಣ ಎಂದೇ ಜನಪ್ರಿಯರಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ದತ್ತಣ್ಣರವರು ಇದೀಗ ಶುಭ ನುಡಿಗಳನ್ನು ನುಡಿಯಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅನಂತ ನಮಸ್ಕಾರಗಳು. ನನ್ನನ್ನು ಇಲ್ಲಿಗೆ ಕರೆಸಿ ವೇದಿಕೆಯನ್ನು ಹತ್ತೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮುಂಚಿತವಾಗಿಯೇ ನಾನು ಇಲ್ಲಿನ ಜನರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಒಂದೆರಡು ವಿಷಯವನ್ನು ಹೇಳ್ತೀನಿ. ಈ ಸ್ವಾಗತ ಭಾಷಣದಲ್ಲಿ 2 ಬಹಳ ಒಳ್ಳೆಯ ಶಬ್ದಗಳ ಪ್ರಯೋಗವಾಯಿತು. ಒಂದು ನೈತಿಕತೆ, ಮೌಲ್ಯ, ಸಂಸ್ಕಾರ, ಈ ಮಾತುಗಳು.
ಅನೇಕ ವರ್ಷಗಳಿಂದ ನಾವು ನಮ್ಮ ಮುಂದೆ ನೋಡ್ತಾ ಇರೋ ಒಂದು ದೊಡ್ಡ ಪಿಕ್ಚರ್ ಇದೆಯಲ್ಲ, ಅಲ್ಲಿ ಈ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ, ಸಾಕಷ್ಟು ಜಂಜಾಟಗಳಾಗಿವೆ, ಜಗಳ ಕದನಗಳಾಗಿವೆ. ಎಲ್ಲವೂ ಆಗಿರೋದು ಯಾರ ಹೆಸರಿನಲ್ಲಿ, ಯಾವ ಹೆಸರಿನಲ್ಲಿ? ಸಂಸ್ಕೃತಿಯ ಹೆಸರಿನಲ್ಲಿ, ಮೌಲ್ಯದ ಹೆಸರಿನಲ್ಲಿ. ಒಂದು ಹಗ್ಗ ಜಗ್ಗಾಟ ಅಂತಾರಲ್ಲ, ಆ ಕಡೆನೂ ಮೌಲ್ಯಕ್ಕೆ ಸಂಬಂಧಪಟ್ಟವರೇ ಎಳೆದಾಡ್ತಿರೋದು, ಈ ಕಡೆನೂ ಮೌಲ್ಯಕ್ಕೆ ಸಂಬಂಧಪಟ್ಟವರೇ ಎಳೆದಾಡ್ತಿರೋದು. ಮಧ್ಯೆ ಕಟ್ಟಾದ ಹಗ್ಗ ಉಳಿಯುತ್ತೆ ಎಲ್ಲಿ? ಮೌಲ್ಯಗಳು. ಎಲ್ಲರೂ ಮೌಲ್ಯಗಳ ಬಗ್ಗೆ ಮಾತಾಡ್ತಾರೆ, ಆದರೆ ಅದನ್ನು ಪ್ರಾಕ್ಟೀಸ್ ಮಾಡೋರು ಇದೀವಲ್ಲ ಬಹಳ ಕಡಿಮೆ. ಯಾಕೆ ಅಂದರೆ ಮೌಲ್ಯಗಳು ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು, ಸಂಸ್ಕಾರ ಅಂದರೆ ಏನು ಅನ್ನೋಗಳ ವಿಷಯಗಳ ಬಗ್ಗೆ ಬಹಳಷ್ಟು ಜನರಿಗೆ ಜಾಗೃತಿ ಇಲ್ಲ. ಇದನ್ನು ಎಲ್ಲರೂ ಒಪ್ಪಿಕೊಳ್ಳೋಣ. ಜಾಗೃತಿ ಇಲ್ಲ ಅಂತ ಹಾಗೆ ಬಿಟ್ಟು ಹೋಗುವುದು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮದು ಒಂದು ವಿಕಸನವಾಗುತ್ತಿರುವ ದೇಶ, ಸಾವಿರಾರು ವರ್ಷಗಳ ಪರಂಪರೆಯನ್ನು ಹೀರಿಕೊಂಡು ಬದುಕುತ್ತಾ ಇರುವಂಥ ದೇಶ. ಆ ದೇಶದ ಪ್ರಜೆಗಳಾಗಿ ನಾವು ಸಂಸ್ಕಾರವಂತರಾಗಲಿಲ್ಲ ಅಂತ ಅಂದರೆ ಅದು ಬಹಳ ನೈತಿಕ ಅಧಃಪತನವಾಗುತ್ತೆ. ಹಾಗಾಗಿ ಆಗಿಂದಾಗ್ಗೆ ಈ ಸಂಸ್ಕಾರ, ಮೌಲ್ಯಗಳು, ಸಂಸ್ಕೃತಿಯ ಬಗ್ಗೆ ಜನರಿಗೆ ಹೇಳ್ತಾನೆ ಬರ್ತಿರಬೇಕು. ಎಷ್ಟೇ ಸರಿ ಆಗಲಿ ಪುನರಾವರ್ತನೆ ಆದರೂ ಪರವಾಗಿಲ್ಲ, ಅದು ಕಿವಿ ಮೇಲೆ ಬೀಳ್ತಾ ಇರಬೇಕು. ಹಾಗಾಗಿ 1000ರಲ್ಲಿ 10 ಜನವಾದರೂ ಅದಕ್ಕೆ ಬದ್ಧರಾಗ್ತಾರೆ, ಅದಕ್ಕಾಗಿ ದುಡಿಯೋದಕ್ಕೆ ಶುರು ಮಾಡ್ತಾರೆ. ಇದು ಒಂದು ಬಹಳ ಮುಖ್ಯವಾದ ವಿಷಯ. ಸಂಸ್ಕಾರ ಅನ್ನೋ ಸಂಸ್ಕಾರದ ಡೆಫಿನೇಷನ್ನೇ ಎಲ್ಲೂ ಇಲ್ಲ. ಸಂಸ್ಕಾರ ಅನ್ನೋದು ಬರೋದು ನಮ್ಮ ಮನೆಯ ವಾತಾವರಣದಿಂದ, ನಮ್ಮ ಮನೆಯಲ್ಲಿ ಜನರು ಹೇಗೆ ಬದುಕ್ತಾ ಇದ್ದಾರೆ, ಅದರಿಂದ ಜನಕ್ಕೆ ಆಗ್ತಾ ಇರೋ ಉಪಯೋಗಗಳೇನು, ಅದರಿಂದ ಜನಜೀವನಕ್ಕೆ ಆಗ್ತಾ ಇರೋ ಅನುಕೂಲಗಳೇನು, ಸಮಾಜಕ್ಕೆ ಆಗ್ತಾ ಇರೋ ಅನುಕೂಲಗಳೇನು, ಇವೆಲ್ಲವನ್ನೂ ಕಣ್ಣಾರೆ ನೋಡಿ ಆ ಒಂದು ಪರಂಪರೆಯಲ್ಲಿ ನಮ್ಮ ಸಂಸ್ಕಾರವಂತರಾಗಿ ನಾವು ಕೂಡ ಬೆಳೀತಾ ಹೋಗ್ತೀವಿ. ಆದ್ದರಿಂದ ಮನೆಯ ವಾತಾವರಣ ಏನಿದೆಯಲ್ಲ ಅದು ಬಹಳ ಮುಖ್ಯವಾಗುತ್ತೆ ನಮ್ಮ ಸಂಸ್ಕಾರವನ್ನು ಬೆಳೆಸೋದ್ರೊಳಗೆ. ಒಂದು ಸಾರಿ ಆ ಸಂಸ್ಕಾರ ಅನ್ನೋದು ನಮ್ಮಲ್ಲಿ ಹೀರಿಕೆ ಆಗಬಿಟ್ರೆ ಮೌಲ್ಯಗಳು, ನಾವು ಬದುಕುವ ರೀತಿ, ನಾವು ಜನರನ್ನು ನೋಡುವ ರೀತಿ, ಸಮಾಜವನ್ನು ನೋಡುವ ರೀತಿ ಎಲ್ಲವೂ ಕೂಡ ಸಂಸ್ಕಾರವಂತಿಕೆಯನ್ನು ಹೊಂದಿಕೊಳ್ಳುವಂತಹ ವಿಷಯಗಳಾಗುತ್ತೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದೀರಿ, ಹಿರಿಯರಿಗೆ ನಾನೇನು ಹೇಳಬೇಕಾಗಿಲ್ಲ. ಯಾಕೆಂದರೆ ಅವ್ರದ್ದು ಒಂದು ದೊಡ್ಡ ಪರಂಪರೆ ಬೆಳೆದಿದೆ. ಆ್ಯಕ್ಚುಲಿ ನಾವು ಅವರಿಂದ ಅನೇಕ ವಿಷಯಗಳನ್ನು ಹೀರಿಕೊಂಡು ಮುನ್ನುಗ್ಗುತ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ದು ಅಂದರೆ ಬದುಕು ಅಂದರೆ ಏನು, ಸಾರ್ಥಕ ಬದುಕು ಅಂದರೆ ಏನು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಮ್ಯಾನ್ ಡಸ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್ ಅಂತ. ಬರೀ ಊಟ ಮಾಡಿ ಬದುಕೋದಾದರೆ ಅಲ್ಲಿ ಮನುಷ್ಯತ್ವ, ಮನುಷ್ಯ ಯಾತಕ್ಕಾಗಿ ಬದುಕಬೇಕು ಅನ್ನೋ ವಿಷಯಗಳು ಚರ್ಚಿತವಾಗುತ್ತೆ. ಇದಿಲ್ಲೋ ಒಂದು ಕಡೆ ನಾವು ಮನುಷ್ಯ ಅಂದ ಮೇಲೆ ಯೋಚನೆಗೆ ತನ್ನನ್ನು ತಾನು ಒಗ್ಗಿಸಿಕೊಳ್ಳುವಂಥ ಮನುಷ್ಯವಾದರೆ, ಅಕ್ಕಪಕ್ಕದಲ್ಲಿ ನೋಡಿ ಅದಕ್ಕೆ ಸ್ಪಂದಿಸುವಂತಹ ಮನುಷ್ಯ ಆದರೆ ಅವನಿಗೆ ಒಂದು ಮಾತು ಯಾವಾಗಲೂ ತಲೆ ಒಳಗೆ ಹೋಗ್ತಾ ಇರುತ್ತೆ, ನನ್ನ ಬದುಕಿನ ಉದ್ದೇಶವೇನು. ಹಿಂದೆ ಬೇಂದ್ರೆ ಅವರ ಬಾಯಿನಲ್ಲಿ ಒಂದು ಮಾತು ಕೇಳಿದ್ದೆ ನಾನು, ಬಹಳ ಹಿಂದಿನಿಂದ ಬಂದಿರುವಂಥ ಮಾತು.
ಜೀವ ದೊಡ್ಡದಲ್ಲ, ಜೀವನ ದೊಡ್ಡದು. ದುಡ್ಡು ದೊಡ್ಡದಲ್ಲ, ದುಡಿಮೆ ದೊಡ್ಡದು ಅಂತ. ಎಂಥ ಅದ್ಭುತವಾದ ಮಾತುಗಳು. ಇವೆಲ್ಲವೂ ಸಂಸ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳು. ಈ ವಿಷಯಗಳ ಪ್ರತಿಪಾದನೆ ಆಗಿಂದಾಗ ಆಗದೇ ಹೋದರೆ, ಆಗಿಂದಾಗ್ಗೆ ನಮ್ಮ ಕಿವಿಗಳ ಮೇಲೆ ಬೀಳದೆ ಹೋದರೆ, ಇವುಗಳಲ್ಲಿರುವ ನೈತಿಕ ಮೌಲ್ಯಗಳು ಅಂತೇನಿದೆಯಲ್ಲ ಅದು ನಮ್ಮನ್ನು ಆವರಿಸಿಕೊಳ್ಳೋದಿಲ್ಲ. ಆವರಿಸಿಕೊಂಡ ಪಕ್ಷದಲ್ಲಿ ನಾವು ಅದಕ್ಕೆ ಬದ್ಧರಾಗ್ತೀವಿ. ಆ ಬದ್ಧತೆಯನ್ನು ನಾವು ಮೈಗೂಡಿಸಿಕೊಂಡಲ್ಲಿ ಸಾರ್ಥಕ ಬದುಕು ಅಂದರೆ ಏನು ಅನ್ನೋದರ ಅರ್ಥವಾಗುತ್ತೆ ನಮಗೆ. ಆ ಸಾರ್ಥಕ ಬದುಕನ್ನು ಬಾಳುವುದಕ್ಕೆ ನಮ್ಗೆ ಬೇಕಾದ ಸಲಕರಣೆಗಳನ್ನು ನಾವು ಸೃಷ್ಟಿ ಮಾಡ್ಕೋತೀವಿ, ಸಮಾಜಕ್ಕೆ ಅನುಕೂಲವಾದ ಕೆಲಸಗಳನ್ನು ಮಾಡ್ತೀವಿ. ಸಾರ್ಥಕ ಬದುಕು ಅನ್ನೋದನ್ನು ಡಿಫೈನ್ ಮಾಡೋದು ಬಹಳ ಕಷ್ಟ. ಆದರೆ ಇಂಥವರು ಅಂತ ಹೇಳಿ ಕೈ ತೋರಿಸಿ ನೋಡಿ ಅವ್ರದ್ದು ಸಾರ್ಥಕ ಬದುಕು ಅಂತ ಹೇಳಿ ಉದಾಹರಣೆಗಳ ಮೂಲಕ ಹೇಳಬಹುದಷ್ಟೇ. ಅಂತಹ ಒಂದು ದೊಡ್ಡ ಸಾರ್ಥಕ ಬದುಕು ನಮ್ಮ ಕಣ್ಣೆದುರಿಗೆ ಇದೆ. ವೀರೇಂದ್ರ ಹೆಗ್ಗಡೆಯವರು ಇದ್ದಾರೆ. ಇದಕ್ಕಿಂತ ಒಂದು ಸಾರ್ಥಕ ಬದುಕು ಬೇಕಾ? ಏನೇನೆಲ್ಲ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ವೈಯಕ್ತಿಕ ಸ್ವಾರ್ಥ ಯಾವುದೂ ಇಲ್ಲ. ಇದರೊಳಗೆಲ್ಲ ಇರೋದು ಸಾಮಾಜಿಕ ಕಳಕಳಿ. ನಾನು ಇಷ್ಟು ದಿವಸ ಸಮಾಜದಿಂದ ಏನೇನೋ ಪಡ್ಕೊಂಡೇ ಹೋಗ್ತಾ ಇದ್ದೀನಿ ಎಂದು ನಾನು ಆ ಸಮಾಜಕ್ಕೆ ಹಿಂದಿರುಗಿಸಿ ಏನನ್ನು ಕೊಡಬಹುದು ಅನ್ನುವುದರ ಬಗ್ಗೆ ಒಂದು ವಿಚಾರ ಕ್ರಾಂತಿಯೇ ಆಗಬೇಕು. ಇದಕ್ಕೆ ಮೂಲತಃ ಪ್ರಶ್ನೆಗಳನ್ನು ಕೇಳಿಕೊಳ್ಳುವ ಒಂದು ಪರಂಪರೆಯೇ ಹುಟ್ಟಬೇಕು. ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಇರಬೇಕು. ಆ ಪ್ರಶ್ನೆಗಳಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ನಾನು ಯಾರು ಅನ್ನುವುದು. ಅದನ್ನು ಸ್ವಲ್ಪ ಸರಳೀಕರಿಸಿದರೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ನಾನು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾದ ಪ್ರಸಂಗಗಳು ಬರುತ್ತೆ. ನಮ್ಮಲ್ಲಿ ಅನೇಕರಿಗೆ ನಮ್ಮ ಚೈತನ್ಯ ಏನು ಅಂತ ಗೊತ್ತಿರಲ್ಲ. ಅದನ್ನು ಪ್ರಶ್ನೆ ಮಾಡಿಕೊಂಡಾಗ ಅಷ್ಟೇ ಗೊತ್ತಾಗೋದು. ಹೂ ಆಮ್ ಐ, ನಾನು ಯಾರು, ನಾನು ಅಂತ ಅಂತೀನಲ್ಲ, ಯಾರು ನಾನು ಅನ್ನುವ ಪ್ರಶ್ನೆಯನ್ನು ಬಹಳ ಸೀರಿಯಸ್ ಆಗಿ ಕೇಳಿಕೊಂಡಾಗ ಉತ್ತರಗಳು ಬರೋಕ್ಕೆ ಶುರುವಾಗುತ್ತೆ. ನಾನು ದತ್ತಾತ್ರೇಯ. ಅವಾಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ಅಷ್ಟೇನಾ ನೀನು ಬರೀ ದತ್ತಾತ್ರೇಯನ? ಇಲ್ಲ ನಾನು ಹರಿಹರ ಗುಂಡೂರಾಯರ ಮಗ ಅಷ್ಟೇನಾ? ಇಲ್ಲ ನಾನೊಬ್ಬ ಎಂಜಿನಿಯರು, ನಾನೊಬ್ಬ ಡಾಕ್ಟರು ಅಷ್ಟೇನಾ ಅಂತ ಕೇಳ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಒಂದಾಗುತ್ತಲೂ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಸಿಗೋಕ್ಕೆ ಪ್ರಾರಂಭ. ಆ ಉತ್ತರಗಳಲ್ಲಿ ನಾವು ಸರಿಸುಮಾರು ಮಧ್ಯ ರಸ್ತೆಯಲ್ಲಿ ನಮಗೆ ಸಿಗೋ ಉತ್ತರ ಅಂದರೆ ಐ ಆಮ್ ಎ ಸೆಟ್ ಆಫ್ ಕೇಪಬಿಲಿಟೀಸ್ ಅಂತ. ನನಗೆ ಈ ರೀತಿಯ ಕೇಪಬಿಲಿಟೀಸ್ ಇದೆ. ಈ ಅರ್ಥ ಮಾಡಿಕೊಳ್ಳೋದಿದೆಯಲ್ಲ, ನನ್ನ ಕೇಪಬಿಲಿಟೀಸ್ ಏನಿದೆ ಅನ್ನೋದು ಅರ್ಥ ಮಾಡಿ. ನನಗೆ ಬಹಳ ವರ್ಷಗಳು ನಾನೊಬ್ಬ ನಟ ಅನ್ನೋದು ಗೊತ್ತಿರಲಿಲ್ಲ. ಅಲ್ಲಿವರೆಗೂ ನಾನೊಬ್ಬ ಎಂಜಿನಿಯರ್ ಅಂತ ಅಷ್ಟೇ ಅನ್ಕೊಂಡು. ಯಾವುದೋ ಒಂದು ಸಮಯದಲ್ಲಿ ಆ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಹೌದು ನನ್ನಲ್ಲಿ ನಟನೆಯೂ ಸಾಧ್ಯ ಅನ್ನೋದು ಗೊತ್ತಾಯಿತು. ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ನಾನೊಬ್ಬ ಸಂಗೀತಗಾರ, ನಾನೊಬ್ಬ ಗೀತರಚನೆಕಾರ, ನಾನೊಬ್ಬ ನಟ, ನಾನೊಬ್ಬ ನಿರ್ದೇಶಕ, ಈ ಥರದ್ದು ಎಷ್ಟೋ ವಿಷಯಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಹೌದಲ್ವಾ, ಯಾಕೆ ನಾನು ಇದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅನ್ನೋದೊಂದು ಬರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಹೇಳ್ತಾ ಇರೋದು. ಈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೈ ಓನ್ ಕೇಪಬಿಲಿಟೀಸ್ ಥ್ರೂ ಎ ಕ್ವೆಶ್ಚನಿಂಗ್ ಪ್ರೋಸೆಸ್ ಇದೆಯಲ್ಲ, ಇದನ್ನು ನಾವು ಈ ಪ್ರೋಸೆಸ್ ಆಫ್ ಸೆಲ್ಫ್ ಡಿಸ್ಕವರಿ ಅಂತ ಅಂತೀವಿ.
ನಮ್ಮನ್ನು ನಾವು ತಿಳಿದುಕೊಳ್ಳುವ ವಿಧಾನ. ಆ ಕೇಪಬಿಲಿಟೀಸ್ ನನ್ನಲ್ಲಿ ಇಷ್ಟೊಂದಿದೆ ಅಂದಾಗ ಮುಂದಿನ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗತ್ತೆ. ಈ ಇಷ್ಟೊಂದು ಕೇಪಬಿಲಿಟಿ ಇಟ್ಕೊಂಡಿದೆಯಲ್ಲ, ಓಕೆ, ತಲೆ ಮೇಲೆ ಭಾರ ಹೊತ್ಕೊಂಡು ತಿರುಗಾಡ್ತಿದೆಯಾ, ಇದನ್ನು ಎಂದು ನೀನು ಉಪಯೋಗಿಸಿಕೊಳ್ಳೋದು? ಅದನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಕ್ಕೆ ಆ ಪ್ರೋಸೆಸ್ಗೆ ಸೆಲ್ಫ್ ಡೆವಲಪ್ಮೆಂಟ್ ಮತ್ತು ಸೆಲ್ಫ್ ಅವೇರ್ನೆಸ್ ಮೂಲಕ ಸೆಲ್ಫ್ ಡೆವಲಪ್ಮೆಂಟ್ ಆಗುತ್ತೆ. ಆ ಸೆಲ್ಫ್ ಡೆವಲಪ್ಮೆಂಟಿನ ಪ್ರೋಸೆಸ್ನಲ್ಲಿ ಸಮಾಜಕ್ಕೆ ನಮ್ಮಿಂದ ಒಂದಿಷ್ಟು ಕಲ್ಯಾಣ ಕಾರ್ಯಗಳಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಹಾಗೆ ನನ್ನನ್ನು ನಾನು ಅರ್ಥ ಮಾಡಿಕೊಂಡು ನನ್ನ ಬೆಳವಣಿಗೆಯನ್ನು ಬೆಳೆಸಿಕೊಂಡು ಆ ಬೆಳವಣಿಗೆಗಳ ಮೂಲಕ ಸಮಾಜಕ್ಕೆ ಅನುಕೂಲವಾದಂಥ ಕೆಲಸಗಳನ್ನು ಮಾಡಿದಾಗ ಅದು ಒಂದು ಸಾರ್ಥಕ ಬದುಕು ಅಂತ ಆಗುತ್ತೆ. ಇಲ್ಲದೆ ಹೋದರೆ ಅಟ್ ದ ಎಂಡ್ ಆಫ್ ಅವರ್ ಜರ್ನಿ ಬರೀ ರಿಗ್ರೆಟ್ಸ್ ಆಗೋಗುತ್ತೆ. ಅದೇನು ಡೀಪ್ ರಿಗ್ರೆಟ್ಸ್ ಆ್ಯಂಡ್ ರಿಗ್ರೆಟ್ಸ್ ಅಟ್ ಲೆಜರ್. ಹಾಗೆ ಆಗಬಾರದು ಅಂದರೆ ಸಾರ್ಥಕ ಬದುಕಿಗೆ ಪ್ರಯತ್ನ ಪಡ್ತಾನೇ ಇರಬೇಕು. ಅಂತಹ ಪ್ರಯತ್ನಗಳ ಮೂಲಕವೇ ಈ ಒಂದು ಧರ್ಮಕ್ಷೇತ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಓಕೆ ಇಡೀ ಸಮಾಜಕ್ಕೆ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿರುವಂಥದ್ದು. ಇದು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಈ ತರಹ ಕೆಲಸ ಮಾಡುವ ಸಾಮರ್ಥ್ಯವಿರುತ್ತೆ. ಆ ಸಾಮರ್ಥ್ಯದ ಅರಿವು ನಮಗಾಗಬೇಕು. ಅಂತಹ ಅರಿವು ಯಾವಾಗತ್ತೆ ಅಂದರೆ ನಾವು ಸತ್ಸಂಗದಲ್ಲಿದ್ದಾಗ, ಒಳ್ಳೆಯ ವಿಚಾರಗಳನ್ನು ಮಾತನಾಡ್ತಾ ಇದ್ದಾಗ, ಒಳ್ಳೆಯ ಜನಗಳ ಜೊತೆಗೆ ಸೇರಿದಾಗ. ಇಲ್ಲದೇ ಇದ್ದರೆ ಬರೀ ಹರಟೆಯ ಜೀವನ ಆಗೋಗುತ್ತೆ. ಈ ಕಾಡು ಹರಟೆಯಿಂದ ಏನೂ ಪ್ರಯೋಜನವಾಗೋದಿಲ್ಲ. ಭಾಳ ಮೀನಿಂಗ್ಫುಲ್ ಡಿಸ್ಕಷನ್ ಅಬೌಟ್ ಲೈಫ್ ಆ್ಯಂಡ್ ಲಿವಿಂಗ್ ಅದು ಆದಾಗ ಅದು ಸಾಮಾನ್ಯವಾಗಿ ಆಗೋದು ಸತ್ಸಂಗದಲ್ಲಿ ಆಗೋದು. ಹಾಗೆ ಆಗಿ ಆ ಒಂದು ವಿಚಾರ ಕ್ರಾಂತಿ ನಮ್ಮಲ್ಲಿ ಆಗಲಿ, ಅದರಿಂದ ನಮ್ಮ ಸಂಸ್ಕಾರವಂತಿಕೆ ಬೆಳಗಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಇರೋ ಅಭಿಮಾನವಾಗಲಿ ಅಥವಾ ಅದರ ಬಗ್ಗೆ ಇರೋ ಗೌರವವಾಗಲಿ ದಿನಂಪ್ರತಿ ಹೆಚ್ಚಾಗ್ತಾ ಹೋಗಲಿ. ಆ ಮೂಲಕ ನಮಗೆ ಒಂದು ರಾಷ್ಟ್ರ ಪ್ರಜ್ಞೆ, ನಾವು ಒಂದು ಬಹಳ ದೊಡ್ಡ ರಾಷ್ಟ್ರವಷ್ಟೇ ಅಲ್ಲ, ಜನಸಂಖ್ಯೆ ಅಲ್ಲಿ ಒಂದು ದೊಡ್ಡ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ದೇಶ ನಾವು. ಇವೆಲ್ಲವನ್ನೂ ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಮುಖವಾದ ಸಂಗತಿ ಇವತ್ತಿನ ದಿವಸಗಳಲ್ಲಿ. ಇಲ್ಲಿ ಅನೇಕರ ವಿಷಯಗಳಲ್ಲಿ ಮುಂದೆ ಹೋಗ್ತಾ ಇರೋರನ್ನ ಎಳೆಯುವ ಒಂದು ಇದು ಕಾಲೆಳೆತ ಮಾಡುವಂಥದ್ದು. ಅಂಥವ್ರನ್ನೆಲ್ಲ ದೂರ ಬಿಟ್ಟು ಅವರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಕಲಿಸಿ, ನಮ್ಮ ಗುರಿ ಏನಿದೆ ಅದು ಸಾಂಸ್ಕೃತಿಕವಾಗಿ ಮೌಲ್ಯಾಧಾರಿತವಾಗಿ ಸಂಸ್ಕಾರ ರೂಪವಾಗಿ ಅದು ಬೆಳಗುತ್ತಾ ಬರಲಿ. ಈ ದೇಶ ನಿಮ್ಮಂತಹ ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ಪ್ರಜೆಗಳು, ನಿಮ್ಮಿಂದಲೇ ಈ ರಾಷ್ಟ್ರದ ಅಳಿವು ಉಳಿವುಗಳು ಆಗುವ ಒಂದು ಸಿನಾರಿಯೋ ಮುಂದುಗಡೆ ಇರೋದು. ಅದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಒಂದು ಸಾರ್ಥಕ ಬದುಕನ್ನು ಸಾಗಿಸುವಂತಹ ಸೆಲ್ಫ್ ಅವೇರ್ನೆಸ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಎರಡನ್ನೂ ರೂಢಿಸಿಕೊಂಡು ಮುಂದುವರಿಯಿರಿ. ನಿಮಗೆ ಶುಭವಾಗಲಿ ಅಂತ ಹೇಳಿ ನಾನು ನಮಸ್ಕಾರ ನೆರವೇರಿಸಲಿದ್ದೇವೆ. ಈ ಒಂದು ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸಿರ್ತಕ್ಕಂತಹ ಗೌರವಾನ್ವಿತ ಚೆನ್ನಕೇಶವ DR ಚಿತ್ರಕಲಾ ಶಿಕ್ಷಕರು ಮತ್ತು ಮುರಳೀಧರ್ ಆಚಾರ್ ಪೊಳಲಿ ಇವರಿಗೆ ಪೂಜ್ಯರು ಈಗ ಗೌರವಾರ್ಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ರಾಜ್ಯ ಮಟ್ಟದ ಅಂಚೆ ಕುಂಚದ ವಿಜೇತರ ತೀರ್ಪುಗಾರಿಕೆಯನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸಿರ್ತಕ್ಕಂಥ ಗೌರವಾನ್ವಿತ ಚೆನ್ನಕೇಶವ DR ಚಿತ್ರಕಲಾ ಶಿಕ್ಷಕರು ಮತ್ತು ಮುರಳೀಧರ್ ಆಚಾರ್ ಪೊಳಲಿ ಇವರಿಗೆ ಪೂಜ್ಯರು ಇದೀಗ ಗೌರವ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. 31ನೇ ವರ್ಷದ ಜ್ಞಾನಪಥ ಮತ್ತು ಜ್ಞಾನರಥ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ 22ನೇ ವರ್ಷದ ರಾಜ್ಯ ಮಟ್ಟದ ಅಂಚೆ ಕುಂಚೆ ವಿಜೇತರಿಗೆ
ಪುರಸ್ಕಾರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂಜ್ಯರು, ಭಾರತ ಸರ್ಕಾರದ ರಾಜ್ಯಸಭೆಯ ಸಂಸತ್ ಸದಸ್ಯರು, ಪದ್ಮವಿಭೂಷಣ, ರಾಜಶ್ರೀಗಳಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಮತ್ತು ಈ ಥರ ಎಲ್ಲ ಗಣ್ಯರೇ, ಆಗಮಿಸಿದ ಎಲ್ಲ ಅತಿಥಿಗಳೇ ಮತ್ತು ವಿದ್ಯಾರ್ಥಿಗಳೇ, ಈ ಸಮಾರಂಭದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ನಮ್ಮ ಎಲ್ಲ ಕಾರ್ಯಕ್ರಮವನ್ನು ದೊಡ್ಡವರಿಗಾಗಿ ಮಾಡ್ತೇವೆ, ನಾವು ಮಕ್ಕಳಿಗಾಗಿ ಏನು ಮಾಡ್ತೇವೆ ಅನ್ನುವಂಥದ್ದು ಚಿಂತಿಸಬೇಕಾದಂಥ ಒಂದು ವಿಷಯ. ನಮ್ಮ ಎಲ್ಲ ಕಾರ್ಯಕ್ರಮಗಳು ಧರ್ಮ ಸಮ್ಮೇಳನವಾಗಿರಲಿ ಅಥವಾ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಕೂಡ ಪ್ರಬುದ್ಧರಿಗೆ, ವಯಸ್ಸಾದವರಿಗೆ ಇರುತ್ತೆ. ಮಕ್ಕಳಿಗಾಗಿ ಏನು ಮಾಡಿದ್ದೀರಿ ಅಂತ ಯಾರಾದರೂ ಕೇಳಿದರೆ ಏನು ಹೇಳಬೇಕು? ಈಗ ಈ ಕಾರ್ಯಕ್ರಮ ಪ್ರತ್ಯೇಕವಾಗಿ ಸಣ್ಣ ವಯಸ್ಸಿನ ಮಕ್ಕಳಿಗಾಗಿ, ಶಾಲಾ ವಿದ್ಯಾರ್ಥಿಗಳಿಗಾಗಿ ಇರುವಂಥದ್ದು. 1,00,000 ಪುಸ್ತಕಗಳನ್ನು ಪ್ರಕಟಿಸಿ ಅದನ್ನು ವಿತರಿಸಿ ಅದನ್ನು ಸಣ್ಣ ಪರೀಕ್ಷೆಗೆ ಒಳಪಡಿಸಿ ಓದಬೇಕು ಅನ್ನೋ ಉದ್ದೇಶದ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಹೀಗಾಗಿ ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ಈಗಾಗಲೇ ನಮ್ಮ ಅತಿಥಿಗಳಿಂದ ಪ್ರಶಂಸೆಗೊಳಪಡಿದೆ. ಮುಖ್ಯವಾಗಿ ಹೇಳಬೇಕಾದರೆ ಶ್ರೀ ವಿವೇಕಾನಂದರನ್ನು ನಾವು ಸ್ಮರಿಸಬೇಕು. ಯಾಕೆ ನಾನು ಅವರ ಪುಸ್ತಕಗಳನ್ನ ಓದ್ತಾ ಇದ್ದೆ ಇತ್ತೀಚೆಗೆ. ಆ ಅನಿಸಿದ್ದೇನು ಅಂತಂದರೆ, ಶ್ರೀ ವಿವೇಕಾನಂದರು ಅಧ್ಯಯನ ಮಾಡಿದ್ದು ಮಾತ್ರ ಅಲ್ಲ, ಓದಿದ್ದು ಮಾತ್ರ ಅಲ್ಲ, ಓದಿದ್ದನ್ನು ಅಳವಡಿಸಿಕೊಂಡು ಪರೀಕ್ಷೆ ಮಾಡಿದರು. ಎಲ್ಲವನ್ನು ಕೂಡ ಪ್ರಯೋಗ ಮಾಡಿಕೊಂಡ್ರು. ಅಶೌರ್ಯ ಅಂದರೆ ಅಸ್ತೆ ಅಂದರೆ ಏನು, ಶೌಚ ಅಂದರೆ ಏನು, ಎಲ್ಲ ವಿಷಯವನ್ನು ಕೂಡ ಅವರು ನಮ್ಮ ದಶಲಕ್ಷಣ ಅಂತ, ಜೈನರಲ್ಲಿ ನಾವು ದಶಲಕ್ಷಣ ಅಂತ ಏನು ಹೇಳ್ತೇವೆ, ಲಕ್ಷಣಗಳು 10 ಲಕ್ಷಣಗಳಿರಬೇಕು ಅಂತ ಹೇಳ್ತಾರೆ. ಅದನ್ನು ಆಚರಿಸಿ ಪ್ರಯೋಗ ಮಾಡಿ ಪರಿಶೀಲನೆ ಮಾಡಿದರು. ಹೀಗಾಗಿ ಅವರು ಮಹಾಶ್ರೇಷ್ಠ ವ್ಯಕ್ತಿ ಆದರು. ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ತಾನು ಓದಿದ್ದನ್ನು ಗ್ರಹಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಡ್ಬೇಕು. ಈಗ ಅನೇಕ ವಿದ್ಯಾರ್ಥಿಗಳಿಲ್ಲಿದ್ದೀರಿ, ಈ ವಿಷಯಗಳೆಲ್ಲ ಓದಿದ್ದೀರಿ. ಓದಿ ಏನು ಪ್ರಯೋಜನ ಅಂತಂದರೆ, ಒಂದಲ್ಲ ಕೆಲವು ಅಂಶವನ್ನಾದರೂ ನೀವು ಅದನ್ನು ಪಾಲಿಸಿದರೆ, ಕೆಲವು ಅಂಶವನ್ನಾದರೂ ನೀವು ಅದನ್ನು ಸ್ವೀಕರಿಸಿದರೆ, ಕೆಲವು ಅಂಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ನಿಮಗೂ ಮತ್ತು ನಿಮ್ಮ ತಂದೆ ತಾಯಿಗಳಿಗೂ, ಕುಟುಂಬಕ್ಕೂ ಮತ್ತು ನೆರೆಕರೆಯವರಿಗೂ, ಮುಂದೆ ನೀವು ಉದ್ಯೋಗ ಮಾಡತಕ್ಕಂಥ ಸ್ಥಳಗಳಲ್ಲಿರುವಂಥವ್ರಿಗೂ ಕೂಡ ಪ್ರಯೋಜನ ಆಗುತ್ತೆ. ಈಗ ಅದನ್ನೆಲ್ಲ ನಮ್ಮ ವಿವೇಕಾನಂದರು ಹಾಗೆ ಮಾಡಿದರು. ತಾವು ಏನು ತಿಳ್ಕೊಂಡಿದ್ದು ಅದನ್ನು ಪ್ರಯೋಗ ಮಾಡಿದರು, ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಯೋಗ ಮಾಡಿದರು. ದುಶ್ಚಟಗಳನ್ನು ದೂರ ಮಾಡಿದರು. ದುಶ್ಚಟಗಳನ್ನು ದೂರ ಮಾಡುವಂಥದ್ದು ಇವತ್ತಿನ ವಿದ್ಯಾರ್ಥಿಗಳ ದೊಡ್ಡ ಸಂದೇಶ. ದುಶ್ಚಟಗಳು ಅಂತಂದರೆ ಅನೇಕ ರೀತಿಯ ಆಕರ್ಷಣೆಗಳು ನಮ್ಮ ಸಮಾಜದಲ್ಲಿರ್ತವೆ. ಪಂಚೇಂದ್ರಿಯಗಳು ಅಂತ ನಾವು ಹೇಳ್ತೇವೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಪಂಚೇಂದ್ರಿಯಗಳಿಗೆ ಆಕರ್ಷಣೆ ಭಾಳ ಮುಖ್ಯವಾಗಿರುತ್ತೆ. ಬೇಕಾದಷ್ಟು ಪಬ್ಲಿಸಿಟಿ ಸಿಗುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿರ್ತಾರೆ. ಅದನ್ನು ನೋಡಿ ಕೂಡ ನಾವು ಅದನ್ನು ಮೀರಿ ನಿಲ್ಲಬೇಕಾದ್ರೆ, ಆಕರ್ಷಣೆ ಮೀರಿ ನಿಲ್ಲಬೇಕಾದ್ರೆ ಸ್ವಲ್ಪ ನಮ್ಮಲ್ಲಿ ಅಂತರಂಗ ಶಕ್ತಿ ಬೇಕು. ಈ ಶಕ್ತಿ ಏನು ಅಂದರೆ, ಅದಕ್ಕಾಗಿ ಇಂಥ ಪುಸ್ತಕಗಳನ್ನು ಜ್ಞಾನರಥ, ಈ ವರ್ಷ ಜ್ಞಾನರಥ, ಜ್ಞಾನಪಥ ಅಂತ ಎರಡು, ಎಲ್ಲ ಜ್ಞಾನ ಅಂತ ಬರುತ್ತೆ. ಅದು ರಥ ಮತ್ತು ಪಥ ಅನ್ನುವಂಥ 2 ಶಬ್ದಗಳನ್ನು ಪ್ರಯೋಗಿಸಿ ಅದನ್ನು ನಿಮ್ಮ ಮುಂದೆ ಮುಂದಿನ ಈ ವರ್ಷ ಇಡಲಿಕ್ಕಿದ್ದೇವೆ. ಅದು ಯಾಕೆ ಅಂತಂದರೆ, ಮಕ್ಕಳು ಅಭ್ಯಾಸ ಮಾಡುವಾಗ, ಅದನ್ನು ಅಧ್ಯಯನ ಮಾಡುವಾಗ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕ್ಕೆ ಯೋಗ್ಯವಾದಂಥ ವಿಷಯಗಳು ಅಂತ ತಿಳ್ಕೊಂಡ್ರೆ ಅಳವಡಿಸಿಕೊಳ್ಳಬೇಕು. ಈಗ ಒಬ್ಬ ವ್ಯಕ್ತಿಗೆ ಕೆಲವು ವಿದ್ಯಾರ್ಥಿ ಕೆಲವು ಅಭ್ಯಾಸಗಳಿರ್ತವೆ. ಅಭ್ಯಾಸ ಯಾವುದು ದೂರ ಮಾಡಬೇಕು ಅಂತ. ಈಗ ಮೊಬೈಲ್ ಬಳಕೆ ಬಗ್ಗೆ ಒಂದು ಲೇಖನ ಇದೆ. ಅದನ್ನು ದೂರ ಮಾಡಬೇಕು ಅಂದರೆ ಬಿಟ್ಟುಬಿಡಬೇಕು ಅಂತ ಹೇಳಲ್ಲ, ಹೇಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಬೇಕು ಅನ್ನೋ ಅರ್ಥ. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕು ಅನ್ನುವಾಗ ಎಲ್ಲಿ ಅದನ್ನು ನಿಲ್ಲಿಸಬೇಕು, ಎಲ್ಲಿ ಅದನ್ನು ಆಕರ್ಷಣೆಯನ್ನು ಕಡಿಮೆ ಮಾಡಿಕೊಳ್ಬೇಕು, ಮನೆಯಲ್ಲಿ ಎಷ್ಟು ತಂದೆ ತಾಯಿಗಳಿಗೆ ನಾವು ಅದರ ಒತ್ತಡವನ್ನು ಕೊಡಬೇಕು ಅನ್ನೋ ಬಗ್ಗೆ ಚಿಂತನೆ ಮಾಡಿದರೆ ಆವಾಗ ನೀವು ನಿಮ್ಮ ಜೀವನಕ್ಕೆ ಬೇಕಾದ ಅಳವಡಿಸಿಕೊಳ್ಳಬಹುದು. ಈಗ ಬಹಳ ಒಳ್ಳೆಯ ರೀತಿಯಲ್ಲಿ ಇಂತಹ ಎಲ್ಲ ವಿಷಯಗಳನ್ನು ನಿಮಗೆ ಕೊಡ್ತಾ ಇದ್ದೇವೆ. ಅದನ್ನು ನೀವು ಅಧ್ಯಯನ ಮಾಡಿದ್ದೀರಿ, ಅಧ್ಯಯನ ಮಾಡ್ತಾ ಇದ್ದೀರಿ. ಇದನ್ನು ನೀವು ಮಾಧ್ಯಮ ತಂದೆ ತಾಯಿ ಕೂಡ ಓದಬಹುದು. ಇದನ್ನು ಕೇವಲ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಎಲ್ಲ ಹಿರಿಯರಿಗೆ ಕೂಡ ಈ ಪುಸ್ತಕಗಳನ್ನು ಓದ್ಬೋದು, ಓದಿ ಅರ್ಥ ಮಾಡಿಕೊಂಡು ಮಾಡ್ಬೋದು. ಹಾಗಾಗಿ ಇಂತಹ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಶಿಕಾಂತ್ ಜೈನ್ ಅವರು ಪುಸ್ತಕಗಳನ್ನು ವಿತರಿಸುವ ಕಾರ್ಯದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ಮತ್ತು ನಮ್ಮ ಸೀತಾರಾಮ್ ತೋಟಪಾಡಿತ ಕಾರ್ಯದರ್ಶಿಯವರು, ಶಾಂತಿವನ ಟ್ರಸ್ಟ್, ಇವರು ಈ ಪುಸ್ತಕಗಳನ್ನು ಭಾಳ ಮಾಡಿದರೆ ಈಗ ಬಿಡುಗಡೆ ಮಾಡಿ ನೋಡಿದ್ದೀನಿ. ಒಳ್ಳೆಯ ನೃತ್ಯ ಮಾಡಿದ್ದಾರೆ, ಒಳ್ಳೆಯ ಚಿತ್ರಕಲೆ ಅವ್ರನ್ನ ಕರೆದು ಚಿತ್ರ ಮಾಡಿಸಿದ್ದಾರೆ, ಒಳ್ಳೆಯ ಅತಿಥಿಗಳನ್ನು ಆಹ್ವಾನಿಸಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಜನಾಕರ್ಷಣೀಯವಾಗುವಂಥ ಈ ಕಾರ್ಯಕ್ರಮ ಮಾಡಿದ ತೋಟಪಾಡಿ ತಯಾರಿಗೆ ಮತ್ತು
ಶಶಿಕಾಂಜನಿಗೆ ಅಭಿನಂದಿಸಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ನಮ್ಮ ಹಿಂದಿರೋ ಉದ್ದೇಶ ಒಂದೇ, ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು ಮತ್ತು ಒಳ್ಳೆಯ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಿ ಬೆಳಿಬೇಕು. ಈಗೇನು ನಮ್ಮ ಶ್ರೀ ದತ್ತಣ್ಣನವರು ಹೇಳಿದರು, ಅವರು ಶ್ರೀಮತಿ ಹೇಮಾವತಿ ಅವರು ಹೇಳಿದರು, ಒಂದು ಶೆಟ್ರಂಗಡಿ ಅಂತ ಒಂದು ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡುವಾಗ ಹೇಗೆ ಕಾಲಾಂತರದಲ್ಲಿ ಬದಲಾವಣೆ ಆಗ್ತಾ ಹೋದ ಹಾಗೆ, ಹೇಗೆ ಮೌಲ್ಯಗಳು ಬದಲಾವಣೆ ಆಗ್ತಾ ಹೋದ ಹಾಗೆ, ಪರಿವರ್ತನೆಗಳಾಗ್ತಾ ಹೋದ ಹೇಗೆ ಅದನ್ನು ಜೀವನ ಎದುರಿಸಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಅವರು ಹೇಳಿದರು. ಹಾಗಾಗಿ ಅಂತಹ ಅನೇಕ ಬದಲಾವಣೆಗಳನ್ನು ಮಾಡಿದ ನಾಗೇಂದ್ರ ಪ್ರಸಾದ್ ಅವರು ಕೂಡ ಈಗ ಹೇಳಿದರು, ಬಹಳ ಒಳ್ಳೆಯ ಕಲಾವಿದರು ಮತ್ತು ಶ್ರೀ ಮಂಜುನಾಥದಲ್ಲಿ ಬರೆದಂಥ ಹಾಡುಗಳನ್ನು, ಚಮಕಗಳನ್ನು ಮತ್ತು ಇದನ್ನೆಲ್ಲ ಅಳವಡಿಸಿ ನೋಡಿದರೆ ಬಹಳ ಚೆನ್ನಾಗಿ ಅಳವಡಿಸಿದ್ದಾರೆ. ಮತ್ತು ಅಂತಹ ಸಿನಿಮಾದಲ್ಲಿ ಒಳ್ಳೆಯ ಹಾಡುಗಳನ್ನು ಮತ್ತು ಒಳ್ಳೆಯ ವಿಷಯಗಳನ್ನು ಅಳವಡಿಸಿಕೊಳ್ತಾರೆ. ಅವರಿಗೂ ಕೂಡ ಈ ರೀತಿಯಲ್ಲಿ ಪ್ರೇರಣೆ ಆಗಿದೆ. ನಾನು ತುಂಬ ಸಂತೋಷ ಪಡ್ತೇನೆ. ಹಾಗೆ ಎಲ್ಲ ಕಲಾವಿದರಿಗೂ ಈ ಸಂಸ್ಥೆಯ ಕಾರ್ಯದರ್ಶಿಯವರಿಗೂ ಅಭಿನಂದಿಸಿ ಈ ಎಲ್ಲ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಬರ್ತಾಯಿದೆ. ಮತ್ತು ವಿದ್ಯಾರ್ಥಿಗಳು ಇವತ್ತು ಪ್ರಶಸ್ತಿ ಪಡೆದವರು ಇರ್ಬೋದು, ಪ್ರಶಸ್ತಿ ಪಡೆಯದೇ ಇದ್ದವರು ಓದಿ ಅದರ ಅರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದು ನಮಗೆ ನಿಜವಾದ ಬಹುಮಾನ. ನಿಮಗೆ ನಿಜ ಬಹುಮಾನ ಏನು ಕೊಡಬೇಕು ನಾವು? ಆ ಬಹುಮಾನ ಕೊಡುವಂಥದ್ದು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಂದೊಂದು ಸಂದೇಶವನ್ನು, ಈಗ ನಮ್ಮ ಶ್ರೀ ನಾಗೇಂದ್ರ ಪ್ರಸಾದ್ ಅವರು ನುಡಿದಂಥ ಕಾಲಿನ ಮೇಲೆ ರೈಲು ಹೋಗಿ ಕಾಲು ತುಂಡಾಗಿದ್ದವರು ಹಿಮಾಲಯವನ್ನು ಎತ್ತರವನ್ನು ಆಸೆ ಅವಳಿಗೆ, ಅಂತಹ ಆಸೆಯನ್ನು, ದೊಡ್ಡ ಆಸೆಯನ್ನು ಕೂಡ ನೀವೆಲ್ಲ ಇಟ್ಕೊಳ್ಬೋದು. ಸಣ್ಣ ಆಸೆ ಅಲ್ಲ, ದೊಡ್ಡ ಆಸೆಯನ್ನು ಕೂಡ ಇಟ್ಕೊಳ್ಳಿ. ಯಾಕಂದರೆ ದೊಡ್ಡ ಆಸೆ ಇದ್ದರೂ ಕೂಡ ಅದನ್ನು ಸಾಧಿಸುವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಆಸೆ ಇಟ್ಕೊಳ್ಳುವಂಥ ತಪ್ಪಲ್ಲ, ದೊಡ್ಡ ಆಸೆ ನಿರೀಕ್ಷೆ ದೊಡ್ಡದೇ ಇಟ್ಕೊಳ್ಳಿರಬೇಕು, ಸಣ್ಣ ನಿರೀಕ್ಷೆ ಇಟ್ಕೊಂಡಿರಬಾರ್ದು ಅಂತ ಹೇಳ್ತಾ, ನೀವೆಲ್ಲ ಒಳ್ಳೆ ರೀತಿಯಲ್ಲಿ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡು, ನಿಮ್ಮ ಮೇಲೆ ನಮ್ಮ ನಿರೀಕ್ಷೆ ಇದೆ, ನಿಮ್ಮ ಮುಂದಿನ ಭಾರತ ಹೇಗಿರುತ್ತೆ, 100 ವರ್ಷ ಆದಾಗ 47ನೇ ಇಸ್ವಿಯಲ್ಲಿ ಭಾರತ ಹೇಗಿರುತ್ತೆ ಅಂತ. ಮೊನ್ನೆ ನಾವು ಮಾತಾಡ್ತಾ ಹೀಗೆ ಹೇಳ್ತಾ ಇದ್ದೆವು, ನಮ್ಮ ಕಲಾಂ ಅವರು 2025ನೇ ಇಸ್ವಿ ವಿಷಯ ಮಾತಾಡೋ 20 ವರ್ಷದಲ್ಲಿ ಮಾತಾಡೋದು ಎಷ್ಟು ದೂರ ಇದೆ ಅಂತ ಅನ್ನಿಸ್ತದೆ. ಬಂದೆ ಅದು ದಾಟಿ ಹೋಗಿ ಬಂದೆ. 2047ನೇ ಇಸ್ವಿ ಭಾಳ ಹತ್ತಿರ ಅನ್ನಿಸ್ತದೆ ನಮಗೆ. ಅದರಿಂದ ನೀವೆಲ್ಲರೂ ಕೂಡ ಮುಂದೆ ಭಾರತದ ಪ್ರಜೆಗಳು, ನೀವು ನಮ್ಮ ಆಸ್ತಿ ನೀವೇ. ಹಾಗಾಗಿ ನಿಮಗಾಗಿ ಮಾಡಿದಂಥ ಈ ಎಲ್ಲ ಪ್ರಯೋಗಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿ, ನಿಮಗೆಲ್ಲ ಒಳ್ಳೆಯ ಭವಿಷ್ಯ ಇರಲಿ. ನಿಮ್ಮ ಅಧ್ಯಾಪಕರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಪುಸ್ತಕವನ್ನು ಖರೀದಿಸಲಿಕ್ಕೆ ಮತ್ತು ವಿತರಣೆಗೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಅಧ್ಯಾಪಕರಿಗೆ, ಇಲಾಖೆಯ ನಿರ್ದೇಶಕರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಮತ್ತು ಎಲ್ಲ ರೀತಿಯಲ್ಲಿ ಒಳ್ಳೆಯ ಮಕ್ಕಳಿಗೆ ಭವಿಷ್ಯ ಇರಲಿ. ನಿಮಗೆಲ್ಲ ಒಳ್ಳೆಯ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿವಸವನ್ನು ಕಾಣುವಂತಾಗಲಿ ಅಂತೇಳಿ ಪ್ರಾರ್ಥಿಸಿ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಮೇಲೆ ಇರಬಾಗುತ್ತಾ 22ನೇ ವರ್ಷದ ರಾಜ್ಯ ಮಟ್ಟದ ಅಂಚೆ ಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭ ಇದೀಗ ನೆರವೇರಲಿಕ್ಕಿದೆ. ಹಿರಿಯರಾದ ಗೌರವಾನ್ವಿತ ಶ್ರೀ ದತ್ತಣ್ಣರವರು ವಿಜೇತರಿಗೆ ಪುರಸ್ಕಾರವನ್ನು ಮಾಡಲಿಕ್ಕಿದ್ದಾರೆ. ವಿಜೇತರ ಪಟ್ಟಿಯನ್ನು ವಾಚನ ಮಾಡಲಿಕ್ಕಿದ್ದಾರೆ ಶ್ರೀ ರಾಮಚಂದ್ರ ಪ್ರೌಢಶಾಲೆ, ಅಯೋಧ್ಯೆ ನಗರ, ಪೆರಣೆ ಬಂಟ್ವಾಳದ ಚಿತ್ರಕಲಾ ಶಿಕ್ಷಕರಾಗಿರುವಂತಹ ಗೌರವಾನ್ವಿತ ಶ್ರೀ ಚೆನ್ನಕೇಶವ ಡಿ.ಆರ್. ರವರು. ಶ್ರೀ ಧರ್ಮಸ್ಥಳದ 22ನೇ ರಾಜ್ಯ ಮಟ್ಟದ ಅಂಚೆಕುಂಚ ಸ್ಪರ್ಧೆ ನಮ್ಮೂರ ಜಾತ್ರೆಗಳು ಎಂಬ ವಿಷಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈಗ ಪ್ರಾಥಮಿಕ ಶಾಲೆ ವಿಭಾಗದ ಪ್ರಥಮ ಸ್ಥಾನ ಪಡೆದಂತಹ ಕುಮಾರಿ ಸಾನ್ವಿ ಎನ್.ಎಸ್. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಜ ಸುಳ್ಯ ವೇದಿಕೆಗೆ ಬಂದು ಜೆ.ಎಸ್. ಜಿ.ಎಂ. ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ವೇದಿಕೆಗೆ ಬನ್ನಿ. ದ್ವಿತೀಯ ಸ್ಥಾನದಲ್ಲಿ. ತೃತೀಯ ಸ್ಥಾನ ಕುಮಾರಿ ನಿಧಿಶ್ ಜೆ. ನಾಯ್ಕ್, ಜಿ.ಎಂ. ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ. 3 ವಿದ್ಯಾರ್ಥಿಗಳು, ಪ್ರಾಥಮಿಕ ಶಾಲೆ ವಿಭಾಗದ ವಿದ್ಯಾರ್ಥಿಗಳು. ಅತ್ಯುತ್ತಮವಾದಂತಹ ಚಿತ್ರಗಳು ಈ ಸಲ ಮೂಡಿ ಬಂದಿದೆ. ಪ್ರೌಢಶಾಲೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಕುಮಾರಿ ಅದಿತ್, ಕೆನರಾ ಹಿರಿಯ ಪ್ರಾಥಮಿಕ ಶಾಲೆ ಉರ್ವ, ಮಂಗಳೂರು. ಅವರ ಹೆತ್ತವರು ಬಂದಿದ್ದಾರೆ. ಅನಿವಾರ್ಯ ಕಾರಣ, ಅವನಿಗೆ NCC ಕಾರ್ಯಕ್ರಮ ಇದ್ದ ಕಾರಣ ಅವರ ಹೆತ್ತವರು ಬಹುಮಾನವನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕುಮಾರ್ ಅದಿತ್. ಪ್ರೌಢಶಾಲೆ ವಿಭಾಗದ
ನಿಧೀಶ್ ಅಲ್ಲ, ನಿಧೀಶ್. ಪ್ರೌಢಶಾಲೆ ವಿಭಾಗದ ವಿದ್ಯಾರ್ಥಿಗಳಲ್ಲಿ ಕುಮಾರಿ ಅದಿತ್ ಅವರ ಹೆತ್ತವರು ಬಂದು ಸ್ವೀಕರಿಸ್ತಿದ್ದಾರೆ. ಕೆನರಾ ಹಿರಿಯ ಪ್ರಾಥಮಿಕ ಶಾಲೆ ಉರುವದ ಮಂಗಳೂರಿನಲ್ಲಿ ಕಲಿತಿದ್ದಾನೆ. ದ್ವಿತೀಯ ಸ್ಥಾನವನ್ನು ಕುಮಾರಿ ಧೃತಿ ಸಂತೋಷ್ ಪೂಜಾರಿ, ಡಾಕ್ಟರ್ ಆಫ್ ಸಂತೋಷ್ ಪೂಜಾರಿ, ಲಿಟ್ಲ್ ರಾಕ್ ಇಂಡಿಯನ್ ಸ್ಕೂಲ್, ಬ್ರಹ್ಮಾವರ್. ಪ್ರೌಢಶಾಲೆ ವಿಭಾಗದ ವಿದ್ಯಾರ್ಥಿಗಳಲ್ಲಿ ದ್ವಿತೀಯ ಸ್ಥಾನ ಕುಮಾರಿ ಧೃತಿ ಸಂತೋಷ್ ಪೂಜಾರಿ, ಡಾಕ್ಟರ್ ಆಫ್ ಸಂತೋಷ್ ಪೂಜಾರಿ, ಲಿಟ್ಲ್ ರಾಕ್ ಇಂಡಿಯನ್ ಸ್ಕೂಲ್, ಬ್ರಹ್ಮಾವರ್. ತೃತೀಯ ಸ್ಥಾನ ಕುಮಾರಿ ಅವನಿ ಎ ಅರಿಗ, ಶ್ರೀ ಲಕ್ಷ್ಮೀ ಜನಾರ್ದನ ಇಂಟರ್ನ್ಯಾಷನಲ್ ಸ್ಕೂಲ್, ಬೆಳ್ಮಣ್ಣು, ಕಾರ್ಕಳ ತಾಲೂಕು. ಪ್ರೌಢಶಾಲೆ ವಿಭಾಗದಲ್ಲಿ ಮೂರನೇ ಬಹುಮಾನ ಕುಮಾರಿ ಅವನಿ. ಕಾಲೇಜು ವಿಭಾಗ ಪ್ರಥಮ ಸ್ಥಾನ ಅನುಪ, ಕುಮಾರಿ ಅನುಪ ಶ್ರೀನಿವಾಸ ವಂದಿಗೆ, ಟಾಗೂರ್ ಚಿತ್ರಕಲಾ ಮಹಾವಿದ್ಯಾಲಯ ಕಾಲೇಜ್ ವಿಭಾಗ, ಕಾರವಾರ. ಕಾಲೇಜು ವಿಭಾಗದಲ್ಲಿ ಪ್ರಥಮ ಸ್ಥಾನ ಕುಮಾರ್ ಅನುಪ ಶ್ರೀನಿವಾಸ್ ಪ್ರಥಮ ಸ್ಥಾನ. ದ್ವಿತೀಯ ಬಹುಮಾನವನ್ನು ಕುಮಾರಿ ಶರಣ್ಯ ತಂತ್ರಿ, ಶ್ರೀ ಮಾಧವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಉಡುಪಿ. ದ್ವಿತೀಯ ಬಹುಮಾನ ಶರಣ್ಯ ತಂತ್ರಿ. ತೃತೀಯ ಕುಮಾರಿ ಚಂದನಾ ಪಾಂಡುರಂಗ ನಾಯಕ್, ದಿ ನ್ಯೂ ಇಂಗ್ಲಿಷ್ ಪದವಿ ಪೂರ್ವ ಕಾಲೇಜ್, ಅಯೋಧ್ಯಾನಗರ, ಭಟ್ಕಳ. ತೃತೀಯ ಸ್ಥಾನ ಕುಮಾರಿ ಚಂದನಾ ಪಾಂಡುರಂಗ ನಾಯಕ್. ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನ BK ಮಾಧವರಾವ್ ಕೊಂಚಾಡಿ, ಮಂಗಳೂರು. ಹಲವಾರು ಸಲ ನಮ್ಮ ಹಿರಿಯ ಸಾರ್ವಜನಿಕ ವಿಭಾಗದಲ್ಲಿ ಬಹುಮಾನವನ್ನು ಪಡೆದಂತಹ ಒಬ್ಬ ಹಿರಿಯರು BK ಮಾಧವರಾವ್ ಎಂದು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದವರು, ನಮ್ಮ ಅಂಚೆಕುಂಚ ಸ್ಪರ್ಧೆಯಲ್ಲಿ ಬಹುಮಾನ ಹಲವಾರು ಪಡೆದಂತಹ ಬರುವವರು BK ಮಾಧವರಾವ್. ದ್ವಿತೀಯ ಸ್ಥಾನ ಈರಣ್ಣ ಸಂಖ್ಯಾಕಾರ್, ಮಂಗಳೂರು, ದ್ವಿತೀಯ ಬಹುಮಾನ. ದ್ವಿತೀಯ ಈರಣ್ಣ ಸಂಖ್ಯಾಕಾರ್, ಮಂಗಳೂರು. ಚಿತ್ರಕಲಾವಿದರು, ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತೃತೀಯ ಶ್ರೀ ನಾಗರಾಜ್ ಆರ್ ಭಟ್, ದೀಪಾಂಜಲಿ ನಗರ, ಬೆಂಗಳೂರು. ಸಾರ್ವಜನಿಕ ವಿಭಾಗದಲ್ಲಿ ತೃತೀಯ ಸ್ಥಾನ Yes, we know the Muffin Man.
ತೃತೀಯ ಬಹುಮಾನ ಶ್ರೀ ನಾಗರಾಜ್ ಆರ್ ಭಟ್, ದೀಪಾಂಜಲಿ ನಗರ, ಬೆಂಗಳೂರು. ನಾಲ್ಕು ವಿಭಾಗಗಳಲ್ಲಿ ಅಂಚೆಕುಂಚ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಹಲವಾರು ಚಿತ್ರಗಳು ಬಂದಿದ್ದವು. ಇದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದಂತಹ ಎಲ್ಲ ವಿಜೇತರಿಗೆ ಅಭಿನಂದನೆಗಳು. ಬಹುಮಾನವನ್ನು ನೀಡಿದ ಎಲ್ಲ ಗಣ್ಯರಿಗೆ ವಂದಿಸ್ತಾ ವಂದನಾರ್ಪಣೆಯನ್ನು. ಧನ್ಯವಾದಗಳು. ಬಹುಮಾನ ವಿತರಣಾ ಕಾರ್ಯಕ್ರಮ ಹಾಗೆಯೇ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂತಹ ಗಣ್ಯರಿಗೆ, ಅದೇ ರೀತಿ ವಿಜೇತರಿಗೆ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸೀತಾರಾಮ್ ತೋಲ್ಪಟ್ಟಾಯರವರು ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಕ್ಷೇತ್ರಾಧಿಪತಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವ ಮತ್ತು ಈಗಾಗಲೇ ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸಿದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀಯವರ ಪುಣ್ಯ ಪಾದಾರವಿಂದಗಳಿಗೆ ಸಾಷ್ಟಾಂಗವೆರಗಿ ತಮ್ಮ ಗೌರವ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿರುವ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ನಮಸ್ಕರಿಸುತ್ತಾ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿದ್ದೇನೆ. ಇಂದು ರಾಜ್ಯ ಮಟ್ಟದ 31ನೇ ವರ್ಷದ ಜ್ಞಾನಸುಧಾ ಮತ್ತು ಜ್ಞಾನರಥ 2025ನೇ ಸಾಲಿನ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭ ಹಾಗೂ 22ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. 1991ರಲ್ಲಿ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯು ಪ್ರಾರಂಭಗೊಂಡು 1993ರಲ್ಲಿ ಮೌಲ್ಯಾಧಾರಿತ ಪುಸ್ತಕಗಳ ಪ್ರಕಟಣೆಯು ಕಾರ್ಯಕ್ರಮವು ಪೂಜ್ಯ ರಾಜರ್ಷಿಗಳ ಹಾಗೂ ಮಾತೃಶ್ರೀಯವರ ಆಶೀರ್ವಾದದಿಂದ ಪ್ರಾರಂಭಿಸಿ ಇಂದು ರಾಜ್ಯದ 10 ಜಿಲ್ಲೆಗಳಲ್ಲಿ ಇದರ ಕಾರ್ಯವ್ಯಾಪ್ತಿ ವಿಸ್ತರಿಸಿಕೊಂಡಿರುವುದು ಅತ್ಯಂತ ಉಲ್ಲೇಖನೀಯ. ಈವರೆಗೆ 54 ಪುಸ್ತಕಗಳು ಲೋಕಾರ್ಪಣೆಗೊಂಡು ಇದೀಗ 12 ಪುಸ್ತಕಗಳು ಲೋಕಾರ್ಪಣೆಗೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಎಂದು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮೌಲ್ಯಾಧಾರಿತ ಪುಸ್ತಕಗಳ ಚಿಂತನೆ ಹಾಗೂ ಯೋಜನೆಯ ರೂವಾರಿಗಳಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಾಲ್ಯದಲ್ಲಿಯೇ ನೈತಿಕತೆಯು ಪ್ರಜ್ಞೆಯನ್ನು ಹುಟ್ಟು ಹಾಕಿ ತನ್ಮೂಲಕ ಸ್ವಾಸ್ಥ್ಯ ನೈತಿಕ ಸಮಾಜ ನಿರ್ಮಾಣವನ್ನು ರೂಪಿಸುವ ನಿಟ್ಟಿನಲ್ಲಿ ಯೋಜನೆಯನ್ನಾಗಿಸಿದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನ ಹಾಗೂ ಸಾಮಾಜಿಕ ಕಳಕಳಿಯ ಫಲವಾಗಿ ಇಂದು ರೂಪುಗೊಂಡ ಮೌಲ್ಯಾಧಾರಿತ ಪುಸ್ತಕಗಳ ಪ್ರಕಟಣೆಯ ಯೋಜನೆ ಅಂದು ಅಪಾರವಾದ ಜನಮನೆಯನ್ನು ಪಡೆದುಕೊಂಡಿರುವುದು ಉಲ್ಲೇಖನೀಯ ಮತ್ತು ಪೂಜ್ಯರ ಅತ್ಯಂತ ಶ್ರೇಷ್ಠ ಮಟ್ಟದ ಚಿಂತನೆಯ ಫಲವಾಗಿದ್ದು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ಸಹಯೋಗದೊಂದಿಗೆ ನಡೆದ ಈ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ತಮ್ಮ ಶುಭ ನುಡಿಗಳಿಂದ ಸರ್ವರನ್ನು ಸಂತೋಷಪಡಿಸಿದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಭಕ್ತಿಪೂರ್ವಕ ನಮನಗಳೊಂದಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ತಮ್ಮ ಗೌರವ ಉಪಸ್ಥಿತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದ ಕಾಣಿಸಿದ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಮತ್ತು ಶ್ರೀಮತಿ ಸುಪ್ರಿಯಂ ಹರ್ಷೇಂದ್ರ ಕುಮಾರ್ ಅವರಿಗೂ ಕೂಡ ಈ ಸಮಯದಲ್ಲಿ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡ ಚಲನಚಿತ್ರರಂಗದ ಖ್ಯಾತ ಸಾಹಿತಿಗಳು, ಚಿತ್ರ ನಿರ್ದೇಶಕರು ಆಗಿರುವ ಡಾಕ್ಟರ್ ಡಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ದಂಪತಿಗೆ ಸಮೇತರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಜ್ಞಾನಪಥ ಮತ್ತು ಜ್ಞಾನರಥ ಕೃತಿಗಳ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿರುತ್ತಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದು 22ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅಂಚೆಕುಂಚ ವಿಷಯದ ಅಂಚೆಕುಂಚ ನಮ್ಮೂರ ಜಾತ್ರೆಗಳು ಈ ವಿಷಯದಲ್ಲಿ ಇದರಲ್ಲಿ ಅತ್ಯಂತ
ಭಾಳಷ್ಟು ಹುರುಪಿನಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ವಿಜೇತರಿಗೆ ಪುರಸ್ಕಾರ ಹಾಗೂ ತಮ್ಮ ಶುಭಾಶಂಸನಿಂದ ನುಡಿಗಳಿಂದ ಆರಿದ ಹಾಗೂ ಕಿರುತೆರೆ ಚಲನಚಿತ್ರ ನಟರಾದ ಶ್ರೀ ದತ್ತಾತ್ರೇಯ HD ಅವರು ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿ ಕಾರ್ಯಕ್ರಮವನ್ನು ಬಹಳಷ್ಟು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಸಮಾರಂಭಕ್ಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ DDP ಅವರು ಆಗಮಿಸಬೇಕಿತ್ತು. ಕಾರ್ಯನಿಮಿತ್ತವಾಗಿ ಇಬ್ಬರಿಗೂ ಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಸನೂರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಅಂದವನ್ನು ಕಾಣಿಸಿಕೊಟ್ಟಂಥ ಉಪನ್ಯಾಸಕರು ಮತ್ತು ವಿಜಯಪುರ ಇವರಿಗೆ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಭಾಳಷ್ಟು ಅವರು ಕೂಡ ನಾವು ಒಮ್ಮೆ ಫೋನ್ ಮಾಡಿದವರಿಗೆ ದೂರವಾಣಿ ಮೂಲಕ ಖಂಡಿತ ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಬಿಸಿ ಆದರೆ ಇವತ್ತು ಬಹುಶಃ ರಜೆ ಹಾಕಿ ಬಂದಿದ್ದಾರೆ ಕಾಣುತ್ತದೆ. ಉಪನ್ಯಾಸಕರಾಗಿ ತುಂಬ ಚೆನ್ನಾಗಿ ಚಿತ್ರವನ್ನು ಮೂಡಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಆಗಮಿಸಿ ಆ ಸಮಯಕ್ಕೆ ಸರಿಯಾಗಿ ಅವರ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮೆರಗು ತಂದಿದ್ದಾರೆ. ಅವರು ಸನಾತನ ನಾಟ್ಯಾಲಯದವರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈಗ ಯೋಜನೆಯ ಸಹಕಾರ ನೀಡಿದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಇವರಿಗೂ ಕೂಡ ಧನ್ಯವಾದಗಳು. ಮತ್ತು ಕೃಷ್ಣಾಲೇಖ ಅವರು ಮತ್ತು ಶ್ರೀ ಮಂಜುನಾಥ್ ಅವರು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಮಗೆ ಅತಿಥಿಗಳನ್ನು ಸಹಕರಿಸುವಲ್ಲಿ ಚಲನಚಿತ್ರದವರೊಂದಿಗೆ ಪ್ರಾಯಶಃ ಶ್ರೀಮಾನ್ ಉಪೇಂದ್ರ ಅವರನ್ನು ಕೂಡ ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಅವರಿಗೆ ಎಲ್ಲೋ ಬೇರೆ ಒಂದು ಶೂಟಿಂಗ್ ಫಿಕ್ಸ್ ಆದ ಕಾರಣ ಇಲ್ಲದ್ರೆ 3 ಜನ ಒಂದು ಅಗಣಿತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂತ ಇತ್ತು. ಅವರಿಗೂ ಕೂಡ ಇನ್ನೊಮ್ಮೆ ಖಂಡಿತ ನಾನು ಬರ್ತೇನೆ ಕ್ಷೇತ್ರಕ್ಕೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ದೊಡ್ಡ ನಮಗೆ ಅತಿಥಿಗಳು ಈ ಸಲ ನಮಗೆ ತುಂಬ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯ ಹೇಳಿದ್ರು ಪರಮ ಭಕ್ತಿಯಾಗಿ. ಅದಕ್ಕೆ ನಾವು ಅವರು ಹಾಡಿದ ಅವರು ಬರೆದ ಒಂದು ಪದ್ಯವನ್ನು ನಾವು ಇವತ್ತಿನ ಪ್ರಾರ್ಥನೆಗೆ ಅದನ್ನು ಹಾಡಿಸಿ ಅವರು ಹೇಳಿದರು. ತುಂಬ ಸಂತೋಷ ಆಯಿತು, ತುಂಬ ಚೆನ್ನಾಗಿ ಹಾಡಿದರು ಅಂತ. ಇವರಿಗೂ ಕೂಡ ನಾನು 2 ಅತಿಥಿಗಳಿಗೆ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಹೇಳುವುದಲ್ಲದೆ ಇವತ್ತು ನಮ್ಮ ಮುಖ್ಯವಾಗಿ ವೈದ್ಯಾಧಿಕಾರಿಗಳು ಯದೂರು ಶಿವಪ್ರಸಾದ್ ಶೆಟ್ಟಿಯವರು, ಪ್ರಶಾಂತ್ ಶೆಟ್ಟಿಯವರೆಲ್ಲ ಆಗಮಿಸಿ, ವೈದ್ಯ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಅತ್ಯಂತ ಚಂದವಾಗಿ ನಡೆಸಿಕೊಟ್ಟಿದ್ದಾರೆ. ಇವರಿಗೆ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಹೇಳುವುದಲ್ಲದೆ ಮುಖ್ಯವಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಬಂದು ಎಲ್ಲ ಸರ್ವ ರೀತಿಯಲ್ಲಿ ಇವತ್ತು ಪ್ರಾಯಶಃ ಎಲ್ಲ ಪೂರ್ಣ ಒಂದೊಂದು ಪೇಜನ್ನು ಹಾಕಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಚಾರ ಕೊಟ್ಟದ್ದಕ್ಕಾಗಿ ಅವರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಹೇಳುವುದಲ್ಲದೆ ನೈತಿಕ ಶಿಕ್ಷಣ ಯೋಜನೆಗೆ ಮೂಲಕ ಅತ್ಯಂತ ಅಪಾರವಾಗಿ ತನ್ನನ್ನು ತೊಡಗಿಸಿಕೊಂಡಿರುವ ಡಾಕ್ಟರ್ ಶಶಿಕಾಂತ್ ಜೈನ್ ಇವರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮ ಆಗಮಿಸಿದ ಶ್ರೀ ಅಶೋಕ ಭಟ್ರು ಮತ್ತು ಎಲ್ಲ ಗೌರವಾನ್ವಿತ ಮಂಜುನಾಥ್ ಅವರೇ, ನಿಮ್ಮ ಹೆಸರು ಹೇಳಿದ್ದೆ, ಕೃಷ್ಣ ಅವ್ರದ್ದು ಮತ್ತು ನೀವು ನಮ್ಮ ಫಿಲ್ಮ್ ಡೈರೆಕ್ಟರ್ ಕೃಷ್ಣ ಅವರು ನಿಮ್ಮ ಹೆಸರು ಹೇಳಿದೆ. ನಮಗೆ ಪ್ರತಿ ವರ್ಷ ನೀವು ಅತಿಥಿಗಳನ್ನು ನಮಗೆ ಬಂದು 2 ದಿವಸ ಬೆಂಗಳೂರಲ್ಲಿ ನಮ್ಮೊಚ್ಚಿಗೆ ತಿರುಗಿ ಮಾಡಿಕೊಡ್ತೀವಿ. ನಿಮಗೆ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಪ್ರತಿ ವರ್ಷ ನಮಗೆ ನೀವು ಹೀಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಂಡು ಕಾರ್ಯಕ್ರಮ ಆಗಮಿಸಿ ಸಂಪೂರ್ಣ ಸಹಕಾರ ನೀಡಿದ ನಮ್ಮ ಸಿಬ್ಬಂದಿಗಳು ಪ್ರಾಯಶಃ ನಮ್ಮ ಪರಮ ಪೂಜ್ಯರ ಆಪ್ತ ಕಾರ್ಯದರ್ಶಿಗಳಾದ ವೀರ್ ಶೆಟ್ಟಿ ಅವರು ಮತ್ತು ನಮಗೆ ಎಲ್ಲ ಇವತ್ತು ಭೋಜನದ ವ್ಯವಸ್ಥೆ ಮಾಡಿದ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್, ಶ್ರೀ ಪಾರ್ಶನ ಜೈನ್ ಅವರು ಮತ್ತು ಇತರ ಎಲ್ಲ ನಮಗೆ ಮೈಕ್ ಲೈಟಿನಲ್ಲಿ ಸಹಕರಿಸಿದ ಶ್ರೀ ಮನೋಹರ್ ಅವರು ಎಲ್ಲರಿಗೂ ಸರ್ವರಿಗೂ ನಮ್ಮಲ್ಲಿ ಭಾಳ ಚಂದವಾಗಿ MC ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರು ಪರಮ ಪೂಜ್ಯರಿಗೆ ಇವತ್ತು 2 ಕಾರ್ಯಕ್ರಮ ಇತ್ತು. ಆದರೂ ಕೊನೆವರೆಗೆ ಅವರು ಪ್ರಾರಂಭದಲ್ಲಿ ಹೇಳಿದ್ರು ನಾನು ಬೇಗ ಮಾತಾಡಿ ನನಗೆ ಹೊರಡಬೇಕು ಅಲ್ಲಿ ಇದೆ ಅಂತ. ಆದರೂ ಕೂಡ
ಈ ಎರಡು ಅತಿಥಿಗಳನ್ನು ಮಾತಾಡೋದು ನನಗೆ ಸರಿಯಾಗುವುದಿಲ್ಲ ಅಂತೇಳಿ ಕೊನೆವರೆಗೆ ಕೇಳಿ ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಶೀರ್ವದಿಸಿ ಹೊರಟದ್ದು. ಅವರಿಗೂ ಅಲ್ಲದೆ MC ಮಾಡಿದವಂತ ಇವರಿಗೂ ತುಂಬ ಧನ್ಯವಾದಗಳನ್ನು ಹೇಳಿದ್ವಿ. ಪ್ರತಿಯೊಬ್ಬರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತೇಳಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸಿಕೊಂಡು ಸರ್ವರಿಗೆ ಮಂಗಳವಾಗಲಿ ಅಂತ ಹೇಳಿ ನನ್ನ ಧನ್ಯವಾದಗಳನ್ನು ವಿರಮಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಂತು ಸುಖಿನಃ. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.